ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನ ಕೊನೆ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಸೀರೀಸ್ ಗೆ ಒಳ್ಳೆ ಎಂಡಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ 1 ಗಂಟೆ ಅಂತೂ ತುಂಬಾನೇ ಎಮೋಷನಲ್ ಆಗಿದೆ. ಎಲ್ಲಾ ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ಬೇಜಾರಾಗೋ ರೀತಿ ಎಂಡ್ ಆಗುತ್ತೆ ಸೀರೀಸ್ ಅಂತ ಎಲ್ಲರೂ ಅನ್ಕೊಂಡಿದ್ರು, ಆದ್ರೆ ಹ್ಯಾಪಿ ಎಂಡಿಂಗ್ ಆಗಿದೆ. ಅಂದ್ರೆ ಒಂದು ರೀತಿ ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬೋದು. ಏನೆಲ್ಲ ಆಯ್ತು ಈ ಲಾಸ್ಟ್ ಎಪಿಸೋಡ್ ಅಲ್ಲಿ ಅಂತ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಎಂಡಿಂಗ್ ನ ತುಂಬಾನೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಥಿಯರೀಸ್ ಬಗ್ಗೆ ಎಲ್ಲ ಹೇಳಿದೀನಿ ಸ್ನೇಹಿತರೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ರೂಪಾ ಆರ್ ಯಾದವ್, ಅನಿತಾ, ರೇವತಿ ವಸಂತ್ ಯಾದವ್, ಮೇಘನಾ ಮತ್ತೆ ಪ್ರವೀಣ್ ಪ್ರಭಾಸ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಎಪಿಸೋಡ್ಸ್ ಅಲ್ಲಿ ನಮಗೆ ಗೊತ್ತಾಗಿತ್ತು, ವೆಕ್ನಾ ಮಕ್ಕಳನ್ನ ತನ್ನ ಶಕ್ತಿ ಹೆಚ್ಚಿಸಿಕೊಂಡು ಎಲ್ಲರ ಎನರ್ಜಿನ ಬಳಸಿ ಡೈಮೆನ್ಷನ್ ಎಕ್ಸ್ ಅಥವಾ ಹೊಸದಾಗಿ ಇವರೇ ಹೆಸರಿಟ್ಟಿರೋ ಅಬಿಸ್ ನ ನಮ್ಮ ಭೂಮಿ ಹತ್ರ ಎಳ್ಕೊಂಡ್ ಬಂದು 2 ಡೈಮೆನ್ಷನ್ ನ ಮರ್ಜ್ ಮಾಡೋಕೆ ನೋಡ್ತಿದ್ದಾನೆ. ಈ ಕೆಲಸವನ್ನ ಶುರು ಮಾಡಿದ್ದಾನೆ ಕೂಡ. ಇದನ್ನ ತಡೆಯೋಕೆ ಸ್ಟೀವ್ ಒಂದು ಪ್ಲಾನ್ ಮಾಡ್ತಾನೆ. ಅಪ್ಸೈಡ್ ಡೌನ್ ನ ರೇಡಿಯೋ ಟವರ್ ಮೇಲೆ ಹತ್ತಿ ಡೈಮೆನ್ಷನ್ ಎಕ್ಸ್ ಭೂಮಿ ಹತ್ರ ಬರೋದನ್ನ ಕಾಯ್ಕೊಂಡಿದ್ದು, ಟವರ್ ಹತ್ರ ಡೈಮೆನ್ಷನ್ ಎಕ್ಸ್ ಬರ್ತಿದ್ದಂಗೆ ಒಂದು ಟೀಮ್ ಡೈಮೆನ್ಷನ್ ಎಕ್ಸ್ ಗೆ ಹತ್ತೋದು. ವೆಕ್ನಾನ ತಡೆಯೋಕೆ 11 ಮತ್ತೆ ಕಾಳಿ ಅವನ ಮೈಂಡ್ ಗೆ ಹೋಗೋದು ಅಂತ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಆದ್ಮೇಲೆ ಅಪ್ಸೈಡ್ ಡೌನ್ ನ ಹಾಕಿನ್ಸ್ ಲ್ಯಾಬ್ ಅಲ್ಲಿ ಇರೋ ಎಕ್ಸಾಟಿಕ್ ಮ್ಯಾಟರ್ ನ ಬಾಂಬ್ ಇಂದ ಬ್ಲಾಸ್ಟ್ ಮಾಡಿದಾಗ ವರ್ಮ್ ಹೋಲ್ ಸ್ಥಿರತೆಯನ್ನ ಕಳ್ಕೊಂಡು ನಾಶ ಆಗುತ್ತೆ. ಆಗ ಹಾಕಿನ್ಸ್ ಮತ್ತೆ ಡೈಮೆನ್ಷನ್ ಎಕ್ಸ್ ಗೆ ಇರೋ ಕನೆಕ್ಷನ್ ಕಟ್ ಆಗಿ ಅಲ್ಲಿಂದ ಯಾವ ಮಾನ್ಸ್ಟರ್ ಕೂಡ ಭೂಮಿಗೆ ಬರೋಕೆ ಸಾಧ್ಯನೇ ಆಗಲ್ಲ ಅಂತ ಡಸ್ಟಿನ್ ಹೇಳ್ತಾನೆ. ಕೊನೆಗೂ ಮ್ಯಾಕ್ಸ್ ನ ವಿಕಿ ಜೊತೆ ಬಿಟ್ಟು ಬೇರೆ ಎಲ್ಲರೂ ಮರಿಯ ಟ್ರಕ್ ಅಲ್ಲಿ ಮ್ಯಾಕ್ಸಿ ಒಳಗೆ ನುಗ್ಗಿ ಸೋಲ್ಜರ್ಸ್ ನೆಲ್ಲ ಸಾಯಿಸಿ ಅಪ್ಸೈಡ್ ಡೌನ್ ಗೆ ಬರ್ತಾರೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಡಾಕ್ಟರ್ ಕೆ ಮತ್ತೆ ಬೇರೆ ಮಿಲಿಟರಿ ಆಫೀಸರ್ಸ್ ಎಲ್ಲ 11 ಮತ್ತೆ ಅವಳ ಗ್ಯಾಂಗ್ ಏನ್ ಮಾಡೋಕೆ ಹೊರಟಿದೆ ಅಂತ ಕಂಡಿಡಿಯೋದ್ರಲ್ಲಿ ಬಿಸಿ ಆಗಿದ್ದಾರೆ. ಅಪ್ಸೈಡ್ ಡೌನ್ಗೂ ಕೂಡ ಒಂದು ಟೀಮ್ ಅವರು ಹೋಗ್ತಿದ್ದಾರೆ. ಡಾಕ್ಟರ್ ಗೆ ಗೇಟ್ ಹತ್ರ ಇದ್ದ ಸೋಲ್ಜರ್ ನ ಇಟ್ಕೊಂಡು ಗೇಟ್ ಯಾಕೆ ಓಪನ್ ಮಾಡಿದೆ ಅಂತ ಕೇಳ್ತಿದ್ದಾರೆ. ನಾನೇನು ಮಾಡೇ ಇಲ್ಲ, ಗೇಟ್ ತಂತಾನೆ ಓಪನ್ ಆಯ್ತು ಅಂತ ಹೇಳ್ತಿದ್ದಾನೆ. ಇಲ್ಲೇ ರೇಡಿಯೋ ಕಿಟ್ ಇರೋದನ್ನ ನೋಡಿ 11 ಕಡೆ ಅವರು ದೂರದಿಂದ ಸಿಗ್ನಲ್ಸ್ ಅಲ್ಲಿ ಎಡವಟ್ ಮಾಡಿ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಡಾಕ್ಟರ್ ಕೆಗೆ ಗೊತ್ತಾಯ್ತು. ಅಪ್ಸೈಡ್ ಡೌನ್ ನಲ್ಲಿ ಎಲ್ಲರೂ ಹಾಕಿನ್ಸ್ ಲ್ಯಾಬ್ ಹತ್ರ ಬಂದಿದ್ದಾರೆ. ಇಲ್ಲಿ ಮರಿ, ಜಿಮ್, 11 ಮತ್ತೆ ಕಾಳಿ ಇಳ್ಕೊಂಡ್ರೆ ಬೇರೆಯವರೆಲ್ಲ ರೇಡಿಯೋ ಸ್ಟೇಷನ್ ನ ಟವರ್ ಹತ್ರ ಹೊಡ್ತಾರೆ. ಲ್ಯಾಬ್ ಗೆ ಅವರು ಯಾಕೆ ಬಂದ್ರು ಅಂದ್ರೆ ಮರಿ ಮೇಲೆ ಎಕ್ಸಾಟಿಕ್ ಮ್ಯಾಟರ್ ಹತ್ರ ಬಾಂಬ್ ಫಿಕ್ಸ್ ಮಾಡ್ತಾನೆ. ಇನ್ನ 11 ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ನ ಸಹಾಯದಿಂದ ಈಸಿಯಾಗಿ ವೆಕ್ನಾನ ಮೈಂಡ್ ಗೆ ಹೋಗೋಕೆ ಬಂದಿರೋದು. ವೆಕ್ನಾ ಬೇರೆ ಡೈಮೆನ್ಷನ್ ಅಲ್ಲಿ ತುಂಬಾನೇ ದೂರ ಇದ್ದಾನಲ್ಲ, ಹಾಗಾಗಿ ಮೊದಲು ಡಾಕ್ಟರ್ ಮಾರ್ಟಿನ್ 11 ಕೈಯಲ್ಲಿ ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಹೆನ್ರಿನ ಕಾಂಟ್ಯಾಕ್ಟ್ ಮಾಡಿಸೋಕೆ ಬಳಸ್ತಿದ್ದ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಹತ್ರ ಹೊಡ್ತಿದ್ದಾರೆ. ಇವರು ಹೋಗ್ತಿರೋದನ್ನ ಲೆಫ್ಟಿನೆಂಟ್ ಏಕರ್ಸ್ ಮತ್ತೆ ಅವನ ಕಡೆಯವರೆಲ್ಲ ನೋಡ್ತಿದ್ದಾರೆ. ವೆಕ್ನಾನ ಮೈಂಡ್ ಅಲ್ಲಿ ಹೆನ್ರಿ ಎಲ್ಲಾ ಮಕ್ಕಳನ್ನ ಹಿಂದಿನ ಎಪಿಸೋಡ್ ನ ಕೊನೆಯಲ್ಲಿ ಪೊಸೆಸ್ ಮಾಡ್ಕೊಂಡಿದ್ದ. ಈಗ ಇವರ ಎನರ್ಜಿಯ ಸಹಾಯದಿಂದ ಡೈಮೆನ್ಷನ್ ಎಕ್ಸ್ ನ ಮೂವ್ ಮಾಡೋಕೆ ಶುರು ಮಾಡ್ತಾನೆ. ಮೇಲಿಂದ ಕೆಳಗೆ ಭೂಮಿ ಹತ್ರ ಬರ್ತಿದೆ ಡೈಮೆನ್ಷನ್ ಎಕ್ಸ್. ಅಪ್ಸೈಡ್ ಡೌನ್ ಲ್ಯಾಬ್ ಗೆ ಬಂದಿರೋ ಮರಿ ಜನರೇಟರ್ ಗೆ ಫ್ಯೂಯಲ್ ಹಾಕಿ ಆನ್ ಮಾಡ್ತಾನೆ. ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಇರೋ ರೂಮ್ ನ ನೋಡಿ 11 ಗೆ ಲ್ಯಾಬ್ ಅಲ್ಲಿ ಇದ್ದ ಹಳೆ ದಿನಗಳು ನೆನಪಾಗ್ತಾ ಇದೆ. ಹೇಗೆ ಮಾರ್ಟಿನ್ ಇವಳನ್ನ ಏನೋ ದೇಶ ಉದ್ಧಾರ ಮಾಡೋ ಕೆಲಸ ಮಾಡ್ತಿರೋ ಹಾಗೆ ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಹೆನ್ರಿನ ಕಾಂಟ್ಯಾಕ್ಟ್ ಮಾಡೋಕೋಸ್ಕರ ಇವಳನ್ನ ಉಪಯೋಗಿಸ್ಕೊಂತಿರ್ತಾರೆ. ಅದೆಲ್ಲ ನೆನಪಾಗ್ತಿದೆ. ಆದ್ರೆ ಹಿಂದೆ ನಡೆದಿರೋದೆಲ್ಲ ನೆನ್ಪ್ ಮಾಡ್ಕೊಂಡಿರೋಕಾಗಲ್ಲ. ಮುಂದೆ ಏನಾಗ್ತಿದೆ ಅದನ್ನ ಮೊದಲು ತಡಿಬೇಕು ಅಂತ ಹೇಳಿ 11 ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಒಳಗೆ ಹೋಗೋಕೆ ರೆಡಿ ಆಗಿದ್ದಾಗ ಜಿಮ್ ಡೈಮೆನ್ಷನ್ ಎಕ್ಸ್ ಮೂವ್ ಆಗ್ತಿರೋದು ನಮ್ಗೆ ಗೊತ್ತಾಗ್ತಿದ್ದಂಗೆ 2 ಸಲ ಟ್ಯಾಂಕ್ ಗೆ ನಾಕ್ ಮಾಡ್ತೀನಿ. ಆಗ ವೆಕ್ನಾನ ಮೈಂಡ್ ಸ್ಕೇಪ್ ಗೆ ಹೋಗಿ ವೆಕ್ನಾನ ತಡೆಯೋಕೆ ರೆಡಿ ಆಗಿರೋ. ಯಾವಾಗ ಆ ಪ್ಲಾನೆಟ್ ಅಂದ್ರೆ ಡೈಮೆನ್ಷನ್ ಎಕ್ಸ್ ಟವರ್ ಹತ್ರ ಬರುತ್ತೋ ಅವಾಗ 3 ಸಲ ನಾಕು ಮಾಡ್ತೀನಿ. ಆಗ ವೆಕ್ನಾ ಮೇಲೆ ದಾಳಿ ಮಾಡು ಡೈಮೆನ್ಷನ್ ಎಕ್ಸ್ ಎಲ್ಲಿರುತ್ತೋ ಅಲ್ಲೇ ನಿಂತ್ಕೊಳ್ಳುತ್ತೆ. ನಮ್ಮವರೆಲ್ಲ ಮಕ್ಕಳನ್ನ ಕಾಪಾಡೋಕೆ ಹೋಗ್ತಾರೆ. ಆಮೇಲೆ ನೀನು ಅಷ್ಟೇ ಸೇಫ್ ಆಗಿ ವಾಪಸ್ ಬಂದು ಇಲ್ಲಿಂದ ನನ್ ಜೊತೆ ಹಾಕಿನ್ಸ್ ಗೆ ಬರಬೇಕು. ಡಾಕ್ಟರ್ ಕೆ ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ಇವಳನ್ನ ಟ್ಯಾಂಕ್ ಒಳಗೆ ಕಳಿಸ್ತಾನೆ. ಕಾಳಿ ಕೂಡ 11 ನ ಮೈಂಡ್ ಒಳಗೆ ಹೋಗೋಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂತಾಳೆ. ಆದ್ರೆ ಇವರಿಬ್ರು ವೆಕ್ನಾನ ಮೈಂಡ್ ಸ್ಕೇಪ್ ಗೆ ಹೋದಾಗ ಹೆನ್ರಿ ಮಕ್ಕಳ ಜೊತೆ ಎಲ್ಲಿದ್ದಾನೆ ಅಂತ ತೋರ್ಸೋಕೆ ಯಾರಾದ್ರೂ ಬೇಕಲ್ಲ, ಅದಕ್ಕೆ ಮ್ಯಾಕ್ಸ್ ಇದ್ದಾಳೆ. 11 ಮತ್ತೆ ಕಾಳಿ 11 ನ ನೆನಪಲ್ಲಿ ಇರೋ ಮ್ಯಾಕ್ಸ್ ನ ಹುಡುಕಿ ಮ್ಯಾಕ್ಸ್ ನ ಕೂಡ 11 ನ ಮೈಂಡ್ ಗೆ ತಮ್ಮ ಪವರ್ಸ್ ಇಂದ ಕರ್ಸ್ಕೊಂತಾರೆ. ಇದರಿಂದ ರೇಡಿಯೋ ಸ್ಟೇಷನ್ ಅಲ್ಲಿ ವಿಕಿ ಜೊತೆ ಇರೋ ಮ್ಯಾಕ್ಸ್ ಕಣ್ಣನ್ನ ಮೇಲ್ ಬಿಡ್ಕೊಂಡು ವಿಚಿತ್ರವಾಗಿ ಆಡ್ತಿದ್ದಾಳೆ. ವಿಕಿ ಸಡನ್ ಆಗಿ ಇವಳನ್ನ ನೋಡಿ ಗಾಬರಿ ಆಗೋಗ್ತಾಳೆ. ಆದ್ರೆ ಆಮೇಲೆ ಗೊತ್ತಾಯ್ತು ಇವಳು 11 ನ ಮೈಂಡ್ ಅಲ್ಲಿ ಇದ್ದಾಳೆ ಅಂತ. ಇನ್ನೊಂದು ಕಡೆ ಅಪ್ಸೈಡ್ ಡೌನ್ ರೇಡಿಯೋ ಸ್ಟೇಷನ್ ನ ಟವರ್ ಮೇಲೆ ಎಲ್ಲರೂ ಹತ್ತುತ್ತಾ ಇದ್ದಾರೆ. ಸರಿಯಾಗಿ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಹತ್ತಬೇಕು. ಹಾಗಾಗಿ ಸುಸ್ತಾಗಿ ಮಧ್ಯದಲ್ಲೇ ಇರೋ ಪ್ಲಾಟ್ಫಾರ್ಮ್ ಗಳ ಮೇಲೆ ನಿಂತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ಮೇಲೆ ಹತ್ತುತ್ತಾ ಇದ್ದಾರೆ. ಹೀಗೆ ಒಂದು ಪ್ಲಾಟ್ಫಾರ್ಮ್ ಮೇಲೆ ಮೈಕ್ ಮತ್ತೆ ವಿಲ್ ನಿಂತಿದ್ದಾಗ ಮೈಕ್ ವಿಲ್ ಗೆ ಕ್ಷಮೆ ಕೇಳ್ತಿದ್ದಾನೆ. ಯಾಕಂದ್ರೆ ಇಷ್ಟು ವರ್ಷ ವಿಲ್ ನ ಜೊತೆನೆ ಇದ್ದ ಮೈಕ್ ಗೆನೆ ವಿಲ್ ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಬೇಜಾರಾಗಿದೆ. ಇರ್ಲಿ ಬಿಡು, ನನಗೆ ನಾನು ಯಾರು ಅಂತ ಅರ್ಥ ಆಗೋದು ತಡ ಆಗೋಯ್ತು. ಏನೇ ಆದ್ರೂ ನಾವಿಬ್ರು ಇನ್ನೂ ಫ್ರೆಂಡ್ಸ್ ಆಗಿದೀವಲ್ಲ, ಅದೇ ಮುಖ್ಯ ಅಂತ ವಿಲ್ ಹೇಳಿದಾಗ ಮೈಕ್ ಫ್ರೆಂಡ್ಸ್ ಅಷ್ಟೇ ಅಲ್ಲ ಅಂತಿದ್ದಂಗೆ 11 ಜೊತೆ ಬ್ರೇಕಪ್, ನನ್ ಜೊತೆ ಪ್ಯಾಚ್ ಅಪ್ ಅಂತ ವಿಲ್ ಅನ್ಕೊಳ್ಳೋ ಅಷ್ಟ್ರಲ್ಲೇ ಫ್ರೆಂಡ್ಸ್ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿ ಇರೋಣ ಅಂತ ಹೇಳ್ತಾನೆ ಮೈಕ್.
Emotional damage. ಸೊ ಎಲ್ಲರೂ ಕೊನೆಗೂ ಟವರ್ ಮೇಲೆ ಬಂದಾಗ ಡೈಮೆನ್ಷನ್ ಎಕ್ಸ್ ಕೂಡ ಟವರ್ ಹತ್ರನೇ ಬರ್ತಿದೆ. ಇದನ್ನ ಲ್ಯಾಬ್ ಮೇಲೆ ಎಕ್ಸಾಟಿಕ್ ಮ್ಯಾಟರ್ ಹತ್ರ ಬಾಂಬ್ ಫಿಕ್ಸ್ ಮಾಡ್ತಿದ್ದ ಮರಿ ಕೂಡ ನೋಡಿ ಈ ವಿಷಯ ಜಿಮ್ಗೆ ತಿಳಿಸ್ತಾನೆ. ಜಿಮ್ ಟ್ಯಾಂಕ್ 2 ಸಲ ನಾಕ್ ಮಾಡಿ 11 ಗೆ ಡೈಮೆನ್ಷನ್ ಎಕ್ಸ್ ಬರ್ತಿದೆ ಅಂತ ಸಿಗ್ನಲ್ ಕೊಡ್ತಾನೆ. ಅದೇ 11 ಮ್ಯಾಕ್ಸ್ ಮತ್ತೆ ಕಾಳಿ ವೆಕ್ನಾ ಹತ್ರ ಬರ್ತಾರೆ. ಅಂದ್ರೆ ಇವರು ಡೈಮೆನ್ಷನ್ ಎಕ್ಸ್ ಅಲ್ಲಿ ಹೈವ್ ಮೈಂಡ್ ನ ಸೆಂಟ್ರಲ್ ಪಾರ್ಟ್ ಅಲ್ಲಿ ಇರೋ ವೆಕ್ನಾನ ನೋಡ್ತಾ ಇದ್ದಾರೆ. ಇಲ್ಲೇ ಇವನನ್ನ ಸಾಯಿಸೋಕಾಗಲ್ಲ, ವೆಕ್ನಾನ ಮೈಂಡ್ ಒಳಗೆ ಹೋಗ್ಬೇಕು. ಹಾಗಾಗಿ ವೆಕ್ನಾನ ಕೈ ಹಿಡ್ಕೊಂಡು ತನ್ನ ಶಕ್ತಿಯಿಂದ 11 ತನ್ನ ಜೊತೆ ಕಾಳಿ ಮತ್ತೆ ಮ್ಯಾಕ್ಸ್ ನ ಕೂಡ ವೆಕ್ನಾನ ಮೈಂಡ್ ಸ್ಕೇಪ್ ಗೆ ಕರ್ಕೊಂಡ್ ಬರ್ತಾಳೆ. ಇವರು 1959 ಹಾಕಿನ್ಸ್ ಹೈಸ್ಕೂಲ್ ಗೆ ಬರ್ತಾರೆ. ಮೊದಲು ಕೂಡ ಮ್ಯಾಕ್ಸ್ ಇಲ್ಲಿಗೆ ಬಂದಿದ್ದಾಳೆ. ಅದೇ ಹೆಂಗಾಗಿರೋ ಜಾಯ್ಸ್ ಸ್ಟೀವ್ ಅವ್ರ ಅಪ್ಪಂಗೆ ಜಾಯ್ಸೆ ಡೈರೆಕ್ಟ್ ಮಾಡಿರೋ ನಾಟಕದ ಪಾಂಫ್ಲೆಟ್ ಕೊಡ್ತಾಳಲ್ಲ, ಅದೇ ನೆನಪು ಇದು. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಒಂದೇ ಸಮ ಮ್ಯಾಕ್ಸ್ ಗೆ ಇವರಿಬ್ರು ಕೇಳಿದಾಗ ಇದು ಯಾವ ರೀತಿ ಇದೆ ಅಂದ್ರೆ ಡಾರತಿ ಆಸ್ ಅಲ್ಲಿ ಇದ್ದಂಗೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ನೀವು ಸ್ವಲ್ಪ ಸುಮ್ನೆ ಇರಿ ಯೋಚನೆ ಮಾಡ್ತೀನಿ ಅಂತೇಳಿ. ಇಲ್ಲಿ ಡಾರತಿ ಯಾರು, ಆಸ್ ಏನು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. 1939 ಮೂವಿ ದ ವಿಜಾರ್ಡ್ ಆಫ್ ಆಸ್ ಮೂವಿಗೆ ರೆಫರೆನ್ಸ್ ಇದು. ಡಾರತಿ ಅನ್ನೋ ಹುಡುಗಿ ಸುಂಟರ ಗಾಳಿಗೆ ಸಿಲುಕಿ ಒಂದು ಮ್ಯಾಜಿಕಲ್ ಪ್ರಪಂಚಕ್ಕೆ ಬರ್ತಾಳೆ. ಇಲ್ಲಿಂದ ವಾಪಸ್ ತನ್ನ ಮನೆಗೆ ಹೋಗೋದು ಹೇಗೆ ಅಂತ ದಾರಿ ಹುಡ್ಕೋದೆ ಮೂವಿಯ ಸ್ಟೋರಿ. ಒಳ್ಳೆ ಅಡ್ವೆಂಚರ್ ಮೂವಿ ಸ್ನೇಹಿತರೆ, ಮುಂದೆ ಯಾವತ್ತಾದ್ರೂ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಮ್ಯಾಕ್ಸ್ ಇಲ್ಲಿಂದ ಸೀದಾ ಹೆನ್ರಿಯ ಮನೆಗೆ ಹೋಗೋಕೆ ಒಂದು ದಾರಿ ಇದೆ. ಬನ್ನಿ ಅಂತ ಇವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಜಾಯ್ಸ್ ನ ತೋರಿಸ್ತಾಳೆ. ಇಲ್ಲೇ ಒಂದು ರೂಮ್ ಅಲ್ಲಿ ಯಾರಿಗೂ ಕಾಣ್ದಂಗೆ ಜಿಮ್ ಗಾಂಜಾ ಹೊಡಿತಾ ಇದ್ದಾರೆ. ಇನ್ನೊಂದು ರೂಮ್ ಅಲ್ಲಿ ಮೈಕ್ ಅವ್ರ ಅಪ್ಪ ಅಮ್ಮ ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಆದ್ರೆ ಅದನ್ನೆಲ್ಲ ನೋಡೋಕೆ ಸಮಯ ಇಲ್ಲ. ಈಗ ಜಾಯ್ಸ್ ನ ನಾಟಕದ ರಿಹರ್ಸಲ್ ನಡೀತಾ ಇದೆ. ಅಲ್ಲಿಂದ ದಾರಿ ಇದೆ ಬನ್ನಿ ಅಂತ ನಾಟಕ ನಡೀತಾ ಇರೋ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ತಾಳೆ. ಅದೇ ಟವರ್ ಮೇಲೆ ಇರೋ ಲೂಕಸ್ ಗಮನಿಸ್ತಾನೆ. ಸರಿಯಾದ ಸಮಯಕ್ಕೆ ಡೈಮೆನ್ಷನ್ ಎಕ್ಸ್ ಕೆಳಗೆ ಬರೋದನ್ನ ತಡಿಲಿಲ್ಲ ಅಂದ್ರೆ ಪಕ್ಕ ಟವರ್ ಜೊತೆ ಇವರು ಕೂಡ ಅಪ್ಪಚ್ಚೆ ಆಗ್ತಾರೆ. ಯಾಕಂದ್ರೆ ಮೇಲೆ ಡೈಮೆನ್ಷನ್ ಎಕ್ಸ್ ಬಿರುಕು ಬಿಟ್ಟಿದೆಯಲ್ಲ, ಅದರ ಒಳಗೆ ಟವರ್ ಹೋಗಲ್ಲ, ಸ್ವಲ್ಪ ಸೈಡ್ ಗೆ ಇದೆ. ಕರೆಕ್ಟ್ ಆಗಿ ಬಿರುಕು ಬಿಟ್ಟಿರೋ ಜಾಗದಲ್ಲೇ ಟವರ್ ಇದ್ದಿದ್ರೆ ಇವರು ಡೈಮೆನ್ಷನ್ ಎಕ್ಸ್ ಗೆ ಹೋಗೋದಿರ್ಲಿ, ಟವರ್ ಅದರ ಒಳಗೆ ಹೋಗ್ತಿತ್ತು. ಹಾಗಾಗಿ ಡೆಸ್ಟಿನ್ ಗಾಬರಿಯಾಗಿ ಜಿಮ್ ಗೆ ವಾಕಿ ಟಾಕಿಯಿಂದ 11 ಗೆ ಬೇಗ ವೆಕ್ನಾನ ತಡೆಯೋಕೆ ಹೇಳಿ, ಇಲ್ಲ ಅಂದ್ರೆ ಚಪಾತಿ ಆಗ್ತೀವಿ ಅಂದಾಗ ಪದೇ ಪದೇ 3 ಬಾರಿ ಟ್ಯಾಂಕ್ ಗೆ ನಾಕ್ ಮಾಡಿ 11 ಗೆ ಜಿಮ್ ಸಿಗ್ನಲ್ ಕೊಡ್ತಿದ್ದಾನೆ. ಇದು 11 ಗೆ ಕೇಳಿಸಿ ಮ್ಯಾಕ್ಸ್ ಗೆ ಅರ್ಜೆಂಟ್ ಮಾಡ್ತಿದ್ದಾಳೆ. ಇದೇ ಸಮಯಕ್ಕೆ ನಾಟಕದ ರಿಹರ್ಸಲ್ ಮುಗ್ದು ಕರ್ಟೈನ್ ಮುಚ್ತಿದಂಗೆ ಇದೇ ಕರ್ಟೈನ್ ತಕೊಂಡು ಹೋದ್ರೆ ಹೆನ್ರಿಯ ಮನೆಗೆ ಹೋಗ್ತೀವಿ ಅಂತ ಹೇಳಿ ಮ್ಯಾಕ್ಸ್ ಇವರನ್ನ ಕರ್ಟೈನ್ ಇಂದ ಸೀದಾ ಹೆನ್ರಿಯ ಮನೆಗೆ ಕರ್ಕೊಂಡ್ ಬರ್ತಾಳೆ. ತಕ್ಷಣ 11 ತನ್ನ ಪವರ್ಸ್ ಇಂದ ಮಕ್ಕಳನ್ನ ಪೊಸೆಸ್ ಮಾಡ್ಕೊಂಡು ಕೂತಿದ್ದ ಹೆನ್ರಿನ ಎತ್ತಿ ಮನೆಯಿಂದ ಹೊರಗೆ ಬಿಸಾಕ್ತಾಳೆ. ಇದರಿಂದ ಡೈಮೆನ್ಷನ್ ಎಕ್ಸ್ ನಿಂತ್ಕೊಂತು. ಆದ್ರೆ ಸ್ವಲ್ಪ ಲೇಟ್ ಆಗೋಗಿದೆ. ಟವರ್ ನ ಮೇಲ್ಭಾಗ ಮುರಿದೋಗಿ ಒಂದು ಸೈಡ್ ಗೆ ಟವರ್ ವಾಲ್ಕೊಂಡಾಗ ಸ್ಟೀವ್ ಇನ್ನೇನು ಮೇಲಿಂದ ಕೆಳಗೆ ಬಿದ್ದ ಅನ್ನೋಷ್ಟ್ರಲ್ಲಿ ಸರಿಯಾದ ಸಮಯಕ್ಕೆ ಜಾನಥನ್ ಸ್ಟೀವ್ ನ ಕಾಪಾಡ್ತಾನೆ. ಇಲ್ಲ ಅಂದ್ರೆ ಫ್ಯಾನ್ಸ್ ಹೇಳಿದ್ರಲ್ಲ 9ನೇ ಎಪಿಸೋಡ್ ನ ನಾವು ಮಾಡ್ತೀವಿ ದ ವ್ಯಾನಿಶಿಂಗ್ ಆಫ್ ಡಫರ್ ಬ್ರದರ್ಸ್ ಅಂತ, ಇವರೆಲ್ಲರಿಗೂ ಪ್ರಾಣ ಉಳಿತು ಅಂತ ಖುಷಿ ಆಯ್ತು. ಲೂಕಸ್ ವಾಕಿ ಟಾಕಿಯಿಂದ ಜಿಮ್ ಗೆ ಗುಡ್ ನ್ಯೂಸ್ ಹೇಳ್ತಾನೆ. ಅಂದ್ರೆ 11 ಹೆನ್ರಿ ಜೊತೆ ಫೈಟ್ ಮಾಡ್ತಿದ್ದಾಳೆ ಅಂತ ಇವ್ರಿಗೆ ಗೊತ್ತಾಯ್ತು. ಎಲ್ಲರೂ ಒಬ್ಬೊಬ್ಬರೇ ಡೈಮೆನ್ಷನ್ ಎಕ್ಸ್ ಗೆ ಹತ್ತಿ ಬರ್ತಾರೆ. ಹಿಂದೆ ಹಿಸ್ಟ್ರಿಲೇ ಮೊದಲನೇ ಬಾರಿ ಜಾನಥನ್ ನ್ಯಾನ್ಸಿಗೆ ಮದುವೆ ಆಗ್ಬೇಡ ಅಂತ ಪ್ರಪೋಸ್ ಮಾಡಿದ್ದ. ಈಗ ಹಿಸ್ಟ್ರಿಲೇ ಮೊದಲನೇ ಬಾರಿ ಸ್ಪೇಸ್ ಶಿಪ್ ಇಲ್ದಲೆ ಕೇವಲ ಟವರ್ ಹತ್ಕೊಂಡೇ ಬೇರೆ ಪ್ಲಾನೆಟ್ ಗೆ ಬಂದಿದ್ದಾರೆ. ನಮ್ಮ ಜಗತ್ತಿನ ಹಾಕಿನ್ಸ್ ಅಲ್ಲಿ ಡಾಕ್ಟರ್ ಕೆ ಎಲ್ಲಿಂದ ಇವರು ಗೇಟ್ ಓಪನ್ ಮಾಡಿದ್ರು ಅಂತ ಹುಡ್ಕಾಡ್ತಾ ಕೊನೆಗೂ ಮ್ಯಾಕ್ಸಿ ಹತ್ರನೇ ಇರೋ ಚರ್ಚ್ ಗೆ ಬರ್ತಾರೆ. ಈ ಚರ್ಚ್ ಮೇಲೆನೆ ಟೀಚರ್ ಕ್ಲಾರ್ಕ್ ಮತ್ತೆ ಎರಿಕಾ ಇರೋದು. ಹೇಗೋ ಇವರು ಬರೋದು ಮೊದಲೇ ನೋಡಿದ್ರಿಂದ ಇಬ್ರು ಎಸ್ಕೇಪ್ ಆಗ್ತಾರೆ. ಆದ್ರೆ ಚರ್ಚ್ ಪಕ್ಕದಲ್ಲೇ ಇದ್ದ ರೇಡಿಯೋ ಸ್ಟೇಷನ್ ನ ವ್ಯಾನ್ ನೋಡಿ ರೇಡಿಯೋ ಸ್ಟೇಷನ್ ಇವರ ಅಡ್ಡ ಆಗಿರ್ಬೇಕು ಅಂತ ಹಿಂದೆನೆ ರೇಡಿಯೋ ಸ್ಟೇಷನ್ ಗೂ ಬರ್ತಾರೆ. ಇಲ್ಲೂ ಅಷ್ಟೇ ಇವರು ಬರೋದನ್ನ ನೋಡಿದ ವಿಕಿ ಮ್ಯಾಕ್ಸ್ ನ ರೇಡಿಯೋ ಸ್ಟೇಷನ್ ಅಲ್ಲೇ ಸೀಕ್ರೆಟ್ ಜಾಗ ಇದೆಯಲ್ಲ, ಎಲ್ಲರೂ ಪ್ಲಾನ್ ಮಾಡೋಕೆ ಹೋಗೋ ಜಾಗ, ಅಲ್ಲಿಗೆ ಬಂದಿದ್ದಾಳೆ. ಯಾರಿಗೂ ಈ ಜಾಗದ ಬಗ್ಗೆ ಗೊತ್ತೇ ಆಗಲ್ಲ. ಮೈಂಡ್ಸ್ಕೇಪ್ ಅಲ್ಲಿ ಮಕ್ಕಳೆಲ್ಲ ಹೆನ್ರಿಯ ಕಂಟ್ರೋಲ್ ಇಂದ ಹೊರಗೆ ಬಂದಿದ್ದಾರೆ. ಮ್ಯಾಕ್ಸ್ ಹೇಳ್ದಂಗೆ ಕೊನೆಗೂ ನನ್ನನ್ನ ಕರ್ಕೊಂಡು ಹೋಗೋಕೆ ಬಂದ್ರಲ್ಲ ಅಂತ ಹಾಲಿ ತುಂಬಾನೇ ಖುಷಿಯಾಗಿದ್ದಾಳೆ. ಆದ್ರೆ ಬೇರೆ ಮಕ್ಕಳೆಲ್ಲ ಮ್ಯಾಕ್ಸ್ ಗೆ ಮಾನ್ಸ್ಟರ್ ಅಂತಿದ್ದಾರೆ. ನಾನು ಮಾನ್ಸ್ಟರ್ ಅಲ್ಲ ಅಂತ ಈಗ್ಲೇ ಪ್ರೂವ್ ಮಾಡ್ತೀನಿ ಅಂತ ಮ್ಯಾಕ್ಸ್ ಹೇಳ್ತಾಳೆ. ಹೇಗೆ ಪ್ರೂವ್ ಮಾಡ್ತಾಳೆ ನೋಡೋಣ. ಹೊರಗೆ ಬಿದ್ದಿರೋ ಹೆನ್ರಿ ಎದ್ದು ಒಳಗೆ ಬಂದು ನೋಡಿದ್ರೆ ಮಕ್ಕಳೆಲ್ಲೂ ಕಾಣ್ತಾನೆ ಇಲ್ಲ. ಆದ್ರೆ 11 ಬಂದು ಮಕ್ಕಳ ಮುಂದೆ ಅವನ ನಿಜವಾದ ಮುಖ ಬಯಲು ಮಾಡೋಕೆ ನೋಡ್ತಾಳೆ. ಆದ್ರೆ ಮಕ್ಕಳೆಲ್ಲಿ ಅಂದ್ರೆ ಇಲ್ಲೇ ಇದ್ದಾರೆ. ಕಾಳಿ ತನ್ನ ಪವರ್ಸ್ ಇಂದ ಹೆನ್ರಿಯ ಕಣ್ಣಿಗೆ ಇವರು ಕಾಣದೇ ಇರೋ ಹಾಗೆ ಮಾಡಿದ್ದಾಳೆ. ಹೆನ್ರಿ ತನ್ನ ಪವರ್ಸ್ ಇಂದ 11 ನ ಎತ್ತಿ ಹಿಡ್ಕೊಂಡು ತನ್ನ ಕೈಯನ್ನ ವೆಕ್ನಾನ ಕೈ ರೀತಿ ಮಾಡಿ ಇವಳ ಮೈಂಡ್ ಅಲ್ಲಿ ಇರೋದನ್ನ ನೋಡ್ತಾನೆ. ಈಗ ಇವನಿಗೆ ಗೊತ್ತಾಯ್ತು 11 ಕಾಳಿನ ಹುಡುಕಿ ಇಬ್ರು ಕೂಡ ತನ್ನನ್ನ ಕೊಲ್ಲೋಕೆ ಬಂದಿದ್ದಾರೆ ಅಂತ. ಇದನ್ನೆಲ್ಲ ಕಣ್ಣಾರೆ ನೋಡಿದ ಮಕ್ಕಳಿಗೆ ಈಗ ಸತ್ಯ ಏನು ಅಂತ ಗೊತ್ತಾಗಿದೆ. ಹಾಲಿ ಮತ್ತೆ ಮ್ಯಾಕ್ಸ್ ಹೇಳಿದ್ದೆಲ್ಲ ನಿಜ ಅಂತ ಎಲ್ಲರೂ ಈಗ ಮ್ಯಾಕ್ಸ್ ಜೊತೆ ಹೊಡ್ತಾರೆ. ಹೆನ್ರಿ 11 ನ ಬಿಟ್ಟು ಮಕ್ಕಳು ಇಲ್ಲೇ ಇರ್ಬೋದು ಅಂತ ನೋಡೋಕೆ ಬಂದಾಗ 11 ಇವನನ್ನ ಟೇಬಲ್ ಮೇಲೆ ಬೀಳಿಸ್ತಾಳೆ. ಹಿಂದೆನೆ ಕಾಳಿ ಚಾಕುವಿಂದ ಇವನಿಗೆ ಚುಚ್ಚೋಕೆ ನೋಡಿದಾಗ ಸರಿಯಾದ ಸಮಯಕ್ಕೆ ಇಲ್ಲಿಂದ ಮಾಯ ಆಗೋಗ್ತಾನೆ. ಇಲ್ಲಿಂದ ಎಲ್ಲಿಗೆ ಹೋದ ಅಂತ ಈಗ ನೋಡ್ತೀವಿ. ಲ್ಯಾಬ್ ಅಲ್ಲಿ ಇರೋ ಜಿಮ್ಗೆ ಇದ್ದಕ್ಕಿದ್ದಂಗೆ ಕೆಮಿಕಲ್ ತುಂಬಿರೋ ಬ್ಯಾರಲ್ ಗಳೆಲ್ಲ ಕಾಣ್ತಿದೆ. ಮತ್ತೆ ಕೆಮಿಕಲ್ ರಿಲೀಸ್ ಆಗುತ್ತೆ ಕೂಡ. ಜಿಮ್ಗೆ ತನ್ನ ಮಗಳು ಹಾಸ್ಪಿಟಲ್ ಅಲ್ಲಿ ಇರೋ ಹಾಗೆ ಕಾಣಿಸ್ಕೊಂಡು ನನಗೆ ಏನಾಗುತ್ತೆ ಅಂತ ಗೊತ್ತಿತ್ತು ಆದ್ರೂ ಏನು ಮಾಡ್ಲಿಲ್ಲ. ಈಗ 11 ಗೆ ಏನಾಗುತ್ತೆ ಅಂತ ಗೊತ್ತಿದ್ರು ಕೂಡ ಸುಮ್ನೆ ಇದ್ದೀರಾ ಅಂತ ಹೇಳ್ತಾಳೆ. ಇದಷ್ಟೇ ಅಲ್ಲ, ಕಾಳಿ 11 ಗೆ ವೆಕ್ನಾನ ಕೊಂದ ನಂತರ ಎಕ್ಸಾಟಿಕ್ ಮ್ಯಾಟರ್ ಹತ್ರ ಬ್ಲಾಸ್ಟ್ ಮಾಡಿ ಆದ್ಮೇಲೆ ಅಪ್ಸೈಡ್ ಡೌನ್ ನಾಶ ಆಗುತ್ತಲ್ಲ, ಆಗ ಇಬ್ರು ಕೂಡ ಅಲ್ಲೇ ಇದ್ದು ಸಾಯೋಣ ಅಂತ ಹೇಳಿದ್ದನ್ನ ಕಣ್ಣಾರೆ ಈಗ ಜಿಮ್ ನೋಡ್ತಾನೆ. ಹೇಗೆ ಇದೆಲ್ಲ ಸಾಧ್ಯ ಆಗ್ತಿದೆ ಅಂದ್ರೆ ಹೆನ್ರಿ ಮೈಂಡ್ಸ್ಕೇಪ್ ಇಂದ ಹೊರಗೆ ಬಂದು ಇಲ್ಲಿ ವೆಕ್ನಾ
ವೆಕ್ನಾ ರೂಪದಲ್ಲಿ ಬಂದಿದ್ದಾನೆ. ಅವರು ಅನ್ಕೊಂಡಂಗೆ ಮಾಡ್ತಾರೆ. ಜಿಮ್ 11 ನ ಸಾವಿಗೆ ನೀನೇ ಕಾರಣ ಆಗ್ತ್ಯಾ, ನಿನ್ನ ಮಗಳ ರೀತಿ 11 ನ ಕೂಡ ಕಳ್ಕೊಂತ್ಯಾ ಅಂತೆಲ್ಲ ತಲೆ ತಿಂತಾ ಇದ್ದಾನೆ ಜಿಮ್ ನ ಯಾಮಾರ್ಸೋಕೆ. ಕೆಮಿಕಲ್ ತುಂಬಿರೋ ಬ್ಯಾರಲ್ ಗಳಿರೋದು, ಕೆಮಿಕಲ್ ರಿಲೀಸ್ ಆಗಿದ್ದು, ಜಿಮ್ ತನ್ನ ಮಗಳನ್ನ ನೋಡಿದ್ದು, ಇವೆಲ್ಲವೂ ಕೂಡ ವೆಕ್ನಾನೇ ಇವನಿಗೆ ತೋರಿಸ್ತಾ ಇರೋದು. ಹಿಂದಿನ ಸೀಸನ್ ಅಲ್ಲಿ ಜಿಮ್ಮೆ ಹೇಳಿದ್ದ, ಸೀಸನ್ 4 ರೀಕ್ಯಾಪ್ ಅಲ್ಲೂ ಹೇಳಿದ್ದೆ ಸ್ನೇಹಿತರೆ. ಜಿಮ್ ಸ್ಕೂಲ್ ನ ನಂತರ ಡೈರೆಕ್ಟ್ ಆಗಿ ಆರ್ಮಿಗೆ ಜಾಯ್ನ್ ಆಗಿರ್ತಾನೆ. ಅಲ್ಲಿ ಇವನಿಗೆ ಏಜೆಂಟ್ ಆರೆಂಜ್ ಅನ್ನೋ ತುಂಬಾನೇ ಅಪಾಯಕಾರಿ ಕೆಮಿಕಲ್ ನ ಹ್ಯಾಂಡಲ್ ಮಾಡೋ ಕೆಲಸ ಕೊಟ್ಟಿರ್ತಾರೆ. ಈ ಕೆಮಿಕಲ್ ನ ಕಾರಣದಿಂದ ಜಿಮ್ ಅಷ್ಟೇ ಅಲ್ಲ, ಜಿಮ್ ಜೊತೆ ಇದ್ದ ಬೇರೆ ಸೈನಿಕರ DNA ಅಲ್ಲಿ ಬದಲಾವಣೆ ಆಗಿ ಇವರಿಗೆ ಹುಟ್ಟೋ ಮಕ್ಕಳೆಲ್ಲ ವಿಚಿತ್ರವಾಗಿ ಹುಟ್ಟುತ್ತಾ ಇರ್ತವೆ. ಕೆಲವು ಮಕ್ಕಳು ಗರ್ಭದಲ್ಲೇ ಸಾವನ್ನಪ್ಪಿರ್ತವೆ. ಜಿಮ್ ಮದುವೆ ಆದ ನಂತರ ಹುಟ್ಟಿದ ಹೆಣ್ಣು ಮಗಳು ಮೊದಲು ಚೆನ್ನಾಗೇ ಇದ್ಲು, ಸ್ವಲ್ಪ ವರ್ಷಗಳಾದ್ಮೇಲೆ ಕ್ಯಾನ್ಸರ್ ಬಂದು ಸಾವನ್ನಪ್ಪಿರ್ತಾಳೆ. ಜಿಮ್ ಇದನ್ನೆಲ್ಲ ತಡಿಬಹುದಾಗಿತ್ತು, ಬೇರೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಏನ್ ಮಾಡೋದು, ಆಗಿದ್ದಾಗೋಯ್ತು. ಈಗ ಮುಂದೆ ಏನಾಗುತ್ತೆ ನೋಡೋಣ. ಜಿಮ್ ವೆಕ್ನಾನ ನೋಡ್ತಿದ್ದಂಗೆ ಗಾಬರಿಯಾಗಿ ಒಂದೇ ಸಮ ಇವನಿಗೆ ಶೂಟ್ ಮಾಡ್ತಾನೆ. ವೆಕ್ನಾಗೆ ಇನ್ನೇನು ಏನೂ ಆಗಲ್ಲ, ಮಾಯ ಆದ. ಆದ್ರೆ ನೀರು ಲೀಕ್ ಆಗ್ತಿದೆ. ಈಗ ಜಿಮ್ಗೆ ಅರಿವಾಯ್ತು, ಇವನು 11 ಇರೋ ಟ್ಯಾಂಕ್ ಗೆ ಶೂಟ್ ಮಾಡಿದ್ದಾನೆ. ಒಳಗೇನೆ ಇದ್ದ 11 ಗೂ ಕೂಡ ಬುಲೆಟ್ ಬಿದ್ದು ರಕ್ತ ಹೋಗ್ತಿದೆ. ನಾನು ಇದೇನ್ ಮಾಡ್ದೆ ಅಂತ ಕೈಯಿಂದಾನೆ ಟ್ಯಾಂಕ್ ನ ಹೊಡೆದಾಕೋಕೆ ಶುರು ಮಾಡಿದಾಗ ಮೈಂಡ್ ಸ್ಕೇಪ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಗುಹೆ ಹತ್ರ ಓಡ್ತಿರೋ ಮ್ಯಾಕ್ಸ್ 11 ಮತ್ತೆ ಕಾಳಿಗೂ ಈ ಶಬ್ದ ಕೇಳಿಸುತ್ತೆ. ಇದ್ಯಾವ ಸಿಗ್ನಲ್ ಅಂತ ಮ್ಯಾಕ್ಸ್ 11 ಗೆ ಕೇಳಿದಾಗ ಇದು ಏನೋ ಆಗ್ಬಾರ್ದಾಗಿರೋ ಸಿಗ್ನಲ್ ಅಂತಿದ್ದಂಗೆ 11 ಮಾಯ ಆಗ್ತಾಳೆ. ಜಿಮ್ ಟ್ಯಾಂಕ್ ನ ಹೊಡೆದಾಕಿ 11 ನ ಹೊರಗೆ ಕರ್ಕೊಂಡಿರೋದ್ರಿಂದ 11 ಗೆ ಏನೋ ಆಗೇ ಇಲ್ಲ, ರಕ್ತಾನೂ ಇಲ್ಲ. ಎಲ್ಲ ಜಿಮ್ ಗೆ ವೆಕ್ನಾ ತೋರಿಸಿರೋದು ಅಷ್ಟೇ. ಇವಳೆ ತನ್ನ ಮೈಂಡ್ ಇಂದ ಹೊರಗೆ ಬಂದ್ಲು ಅಂದ್ರೆ ಇವಳ ಮೈಂಡ್ ಅಲ್ಲೇ ಇದ್ದ ಕಾಳಿ ಮತ್ತೆ ಮ್ಯಾಕ್ಸ್ ಉಳಿತಾರ. ಕಾಳಿ ಕೂಡ ಮಾಯ ಆಗ್ತಾಳೆ, ಮ್ಯಾಕ್ಸ್ ಕೂಡ ಮಾಯ ಆಗೋಷ್ಟ್ರಲ್ಲಿ ಎಲ್ಲರೂ ಗುಹೆ ಒಳಗೆ ಹೋಗಿ ಅಂತ ಹೇಳ್ತಾಳೆ. ಮ್ಯಾಕ್ಸ್ ಗೆ ಎಚ್ಚರಿಕೆ ಆದಾಗ ಜೋರಾಗಿ ಉಸಿರು ಎಳ್ಕೊಂತಾಳೆ ಅಷ್ಟೇ. ಈ ಶಬ್ದ ಒಬ್ಬ ಸೋಲ್ಜರ್ ಗೆ ಕೇಳಿಸ್ತು. ಹಾಗಾಗಿ ಡಾಕ್ಟರ್ ಕೆ ಕೈಗೆ ವಿಕ್ಕಿ ಮತ್ತೆ ಮ್ಯಾಕ್ಸ್ ಇಬ್ರು ತಗ್ಲಾಕೊಂಡ್ರು. ಮತ್ತೆ ವೆಕ್ನಾನ ಕೊಲ್ಲೋಕೆ ಮಾಡಿರೋ ಪ್ಲಾನ್ ಏನು ಅಂತ ಕೂಡ ಇವ್ರಿಗೆ ಗೊತ್ತಾಗಿದೆ. ಅಪ್ಸೈಡ್ ಡೌನ್ ಲ್ಯಾಬ್ ಅಲ್ಲಿ 11 ಡೈರೆಕ್ಟ್ ಆಗಿ ಡೈಮೆನ್ಷನ್ ಎಕ್ಸ್ ಗೆ ಹೋಗಿ ವೆಕ್ನಾನ ಕೊಲ್ಲೋಕೆ ಪ್ಲಾನ್ ಮಾಡ್ತಿದ್ದಾಳೆ. ಯಾಕಂದ್ರೆ ಮಕ್ಕಳು ಗುಹೆ ಒಳಗೆ ಹೋದ್ರೆ ಹೆನ್ರಿ ಅಲ್ಲಿಗೆ ಹೋಗಲ್ಲ, ಮಕ್ಕಳಿಲ್ಲ ಅಂದ್ರೆ ಡೈಮೆನ್ಷನ್ ಎಕ್ಸ್ ನ ಮೂವ್ ಮಾಡೋಕೂ ಆಗಲ್ಲ. ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಜಿಮ್, ನಿಮ್ಮ ಪ್ಲಾನ್ ಬಗ್ಗೆ ನನಗೆ ಎಲ್ಲ ಗೊತ್ತಾಗಿದೆ. ನೀನು ಸುರಕ್ಷಿತವಾಗಿ ಹಾಕಿನ್ಸ್ ತಲುಪಿದ್ಯಾ ಅಂತ ಗೊತ್ತಾಗೋವರೆಗೂ ನಾನು ಎಕ್ಸಾಟಿಕ್ ಮ್ಯಾಟರ್ ನ ಬ್ಲಾಸ್ಟ್ ಮಾಡಲ್ಲ. ನೀನು ಚಿಕ್ಕ ವಯಸ್ಸಲ್ಲೇ ತುಂಬಾನೇ ನೋವು ಅನ್ಭವಿಸಿದ್ಯಾ. ಮೊದಲು ನಿನ್ನ ತಾಯಿಯಿಂದ ದೂರ ಮಾಡಿದ್ರು, ಡಾಕ್ಟರ್ ಮಾರ್ಟಿನ್ ನಿನ್ನ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ರು. ಈಗ ಈ ಸಮಸ್ಯೆ ಬೇರೆ. ಹಾಗಾಗಿ ನೀನು ಇದೆಲ್ಲದರ ಜೊತೆ ಫೈಟ್ ಮಾಡಿ ಹಾಕಿನ್ಸ್ ಇಂದ ಹೊರಗೆ ಹೋಗಿ ನೆಮ್ಮದಿಯಾಗಿ ಇರ್ಬೇಕು. ಮುಂದೆ ನಿನ್ನ ಮಕ್ಕಳಿಗಾದ್ರೂ ನಿನ್ಗಿಂತ ಒಳ್ಳೆ ಜೀವನ ಕೊಡ್ಬೇಕು. ಆ ರೀತಿ ಬದುಕೋ ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ ಅಂದಾಗ ಜಿಮ್ಗೆನೆ ಶೂಟ್ ಮಾಡೋಕೆ ಹೊಟ್ಟಿದ್ದ ಕಾಳಿ ಸುಮ್ನಾಗ್ತಾಳೆ. ಜಿಮ್ ಹೇಳ್ತಿರೋದೇ ಸರಿ ಅಂತ ಇವಳಿಗೆ ಅನಿಸ್ತಿದೆ. ಇದೇ ಸಮಯಕ್ಕೆ ಏಕರ್ಸ್ ತನ್ನ ಆರ್ಮಿ ಜೊತೆ ಬರ್ತಿದ್ದಾನೆ ಅಂತ ಮರಿ ಜಿಮ್ಗೆ ತಿಳಿಸಿದಾಗ ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಅಷ್ಟರಲ್ಲೇ ಸೋಲ್ಜರ್ಸ್ ಒಳಗೆ ಬಂದಿದ್ದಾರೆ. ಇದೊಂದು ಕಡಿಮೆ ಇತ್ತು ಅಂತ ಸಾನಿಕ್ ವೆಪನ್ ಕೂಡ ಹೆಲಿಕಾಪ್ಟರ್ ಅಲ್ಲಿ ಎತ್ಕೊಂಡ್ ಬಂದಿದ್ದಾರೆ. ಇದರಿಂದ ಬರೋ ಶಬ್ದ ತಡ್ಕೊಳಕಾಗದೆ 11 ಮತ್ತೆ ಕಾಳಿ ಇಲ್ಲೇ ಕಿವಿ ಮುಚ್ಕೊಂಡು ಕೂತಿದ್ದಾಗ ಜಿಮ್ ಕಾಳಿನ ಇಲ್ಲೇ ಬಿಟ್ಟು 11 ನ ಮಾತ್ರ ಎತ್ಕೊಂಡು ಓಡ್ತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಜಿಮ್ 11 ನ ಜಾನಥನ್ ಮತ್ತೆ ನ್ಯಾನ್ಸಿ ಲ್ಯಾಬ್ ಕರಗಬೇಕಾದ್ರೆ ಒಂದು ರೂಮ್ ಅಲ್ಲಿ ಲಾಕ್ ಆಗಿದ್ರಲ್ಲ, ಅಲ್ಲಿಗೆ ಕರ್ಕೊಂಡ್ ಬಂದಾಗ 11 ಕಾಳಿ ನಿಮಗೆ ಏನ್ ಮಾಡಿದ್ಲು ಅಂತಾಳೆ. ಆಯ್ತಮ್ಮ ಕರ್ಕೊಂಡ್ ಬರ್ತೀನಿ ಅಂತ ಕಾಳಿ ಹತ್ರ ಬರೋ ಅಷ್ಟರಲ್ಲಿ ಸೋಲ್ಜರ್ಸ್ ಇವಳನ್ನ ಇಟ್ಕೊಂಡಿದ್ದಾರೆ. ಜಿಮ್ ಸೋಲ್ಜರ್ಸ್ ಗೆಲ್ಲ ಶೂಟ್ ಮಾಡಿ ಸಾಯಿಸಿ ಕಾಳಿನ ಕರ್ಕೊಂಡ್ ಹೋಗೋ ಅಷ್ಟರಲ್ಲೇ ಏಕರ್ಸ್ ಬಂದ. ಇಬ್ಬರನ್ನ ಕೂಡ ಇವನು ಇಟ್ಕೊಂಡು 11 ಎಲ್ಲಿ ಹೇಳು, ಹೇಳಿಲ್ಲ ಅಂದ್ರೆ ಕಾಳಿನ ಸಾಯಿಸ್ತೀನಿ ಅಂತ ಜಿಮ್ಗೆ ಹೆದರಿಸ್ತಾ ಇದ್ದಾನೆ. ಹೇಳ್ಬೇಡಿ ಅಂತ ಕಾಳಿ ಸಿಗ್ನಲ್ ಮಾಡ್ತಾಳೆ. ಜಿಮ್ ಹೇಳಲ್ಲ. ಇನ್ನೇನ್ ಏಕರ್ಸ್ ಇವಳಿಗೆ ಶೂಟ್ ಮಾಡ್ದ ಅನ್ನೋ ಅಷ್ಟರಲ್ಲಿ ಮೇಲಿರೋ ಮರಿ ಬಾಂಬ್ ನ ಹೆಲಿಕಾಪ್ಟರ್ ಮೇಲೆ ಬಿಸಾಕಿ ಬ್ಲಾಸ್ಟ್ ಮಾಡ್ತಾನೆ. ಈ ಬ್ಲಾಸ್ಟ್ ನ ಕಾರಣದಿಂದ ಏಕರ್ಸ್ ಕೂಡ ಮಿಸ್ ಆಗಿ ಶೂಟ್ ಮಾಡ್ದ. ಸಾನಿಕ್ ವೆಪನ್ ನಾಶ ಆಯ್ತು. 11 ತಕ್ಷಣ ಓಡ್ ಬಂದು 2-3 ಸೆಕೆಂಡ್ ಗೆನೆ ಎಲ್ಲಾ ಸೋಲ್ಜರ್ಸ್ ನ ಕತ್ತು ಮುರ್ದಾಕಿ ಸಾಯಿಸ್ತಾಳೆ. ಮತ್ತೆ ಏಕರ್ಸ್ ತನಿಗೆ ತಾನೇ ಶೂಟ್ ಮಾಡ್ಕೊಂಡು ಸಾಯೋ ಹಾಗೆ ಮಾಡ್ತಾಳೆ 11. ಕಾಳಿಯ ಹೊಟ್ಟೆಗೆ ಬುಲೆಟ್ ಬಿದ್ದಿರೋದ್ರಿಂದ ತುಂಬಾನೇ ರಕ್ತ ಹೋಗ್ತಿದೆ. ನಾನು ಬದುಕೋದಿಲ್ಲ, ನನ್ನ ಅಂತ್ಯ ಒಂದಲ್ಲ ಒಂದು ದಿನ ಹೀಗೆ ಆಗ್ತಿತ್ತು ಅಂತ ಹೇಳ್ತಿದ್ರು. 11 ಇವಳನ್ನ ಕಾಪಾಡ್ಬೇಕು, ಬ್ಯಾಂಡೇಜ್ ತಗೊಂಡ್ ಬನ್ನಿ ಅಂತ ಜಿಮ್ಗೆ ಹೇಳಿದಾಗ 11 ಗೆ ಗಾಯವನ್ನ ಒತ್ತಿಡ್ಕೊಳ್ಳೋಕೆ ಹೇಳಿ ಜಿಮ್ ಬ್ಯಾಗ್ ಅಲ್ಲಿ ಇರೋ ಫಸ್ಟ್ ಏಡ್ ಕಿಟ್ ನ ಎತ್ಕೊಂಡ್ ಬರೋಕೆ ಹೋಗಿ ಜಾಸ್ತಿ ಸಮಯ ಏನೂ ಆಗಲ್ಲ, ವಾಪಸ್ ಬರೋ ಅಷ್ಟರಲ್ಲೇ ಕಾಳಿ ಸಾವನ್ನಪ್ಪಿದ್ದಳೆ. ಪಾಪ ಇವಳೆ ಎಲ್ಲಿ 11 ಗೆ ಬತ್ತಿ ಇಡ್ತಾಳೋ ಅಂತ ಎಲ್ಲರೂ ಸೋಷಿಯಲ್ ಮೀಡಿಯಾ ಅಲ್ಲಿ ಶಾಪ ಹಾಕೊಂಡಿದ್ದು. ಆದ್ರೆ ಈಗ 11 ನ ಕಾಪಾಡೋಕೆ ತನ್ನ ಪ್ರಾಣ ಕೊಟ್ಟಿದ್ದಾಳೆ. ಇವಳ ಬಗ್ಗೆ ಹೇಳೋದು ಇನ್ನಷ್ಟಿದೆ ಸ್ನೇಹಿತರೆ. ಕೊನೆಯಲ್ಲಿ ಎಂಡಿಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ. 11 ಮತ್ತೆ ಜಿಮ್ ಲ್ಯಾಬ್ ಮೇಲೆ ಇರೋ ಮರಿ ಹತ್ರ ಬಂದಾಗ ಇವನಿಗೆ ವಿಷಯ ಗೊತ್ತಾಗಿ ಬೇಜಾರಾಗುತ್ತೆ. ಆದ್ರೆ 11 ಇಲ್ಲಿ ಗಾಳಿಯಲ್ಲಿ ಬಂಡೆ ಬೆಟ್ಟ ಅದೇನ್ ತೇಲ್ತಿದ್ಯೋ ಅದರ ಮೇಲಿಂದ ಜಂಪ್ ಮಾಡಿ ನಾನು ಕೂಡ ಅಬಿಸ್ಗೆ ಹೋಗ್ತೀನಿ ಅಂದ್ರೆ ಡೈಮೆನ್ಷನ್ ಎಕ್ಸ್ ಗೆ ಹೋಗ್ತೀನಿ ಅಂತೇಳಿ. ಹೋಗಿ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ವೆಕ್ನಾನ ಸಾಯಿಸ್ತೀನಿ ಅಂತೇಳಿ. ಆಮೇಲೆ ಏನ್ ಮಾಡ್ತೀಯ ಅಂತ ಮತ್ತೆ ಜಿಮ್ ಕೇಳಿದಾಗ ಇದಕ್ಕೆ 11 ಹತ್ರ ಉತ್ತರ ಇಲ್ಲ. ಇವಳು ಸೀಸನ್ 1 ಆದ್ಮೇಲೆ ಜಿಮ್ ಇವಳಿಗೋಸ್ಕರ ಏನೆಲ್ಲ ಮಾಡಿದಾನೆ ಅನ್ನೋದನ್ನ ನೆನ್ಪ್ ಮಾಡ್ಕೊಂತಾಳೆ. ಸೀಸನ್ 1 ನ ಕೊನೆಯಲ್ಲಿ ಅಪ್ಸೈಡ್ ಡೌನ್ ಗೆ ಹೋಗಿದ್ದ 11 ವಾಪಸ್ ಹಾಕಿನ್ಸ್ ಗೆ ತಪ್ಪಿಸ್ಕೊಂಡ್ ಬಂದವಳು ಕಾಡಿನಲ್ಲೇ ಇರ್ತಾಳೆ.
ಆಮೇಲೆ ಜಿಮ್ ಇವಳನ್ನ ನೋಡಿ ಕಾಡಿನಲ್ಲೇ ಇರೋ ತನ್ನ ಹಳೆ ಮನೆಗೆ ಕರ್ಕೊಂಡ್ ಬಂದು ಸ್ವಂತ ಮಗಳ ತರನೇ ಸಾಕಿ ಬೆಳೆಸಿ ಭಾಷೆಯನ್ನ ಕಲಿಸಿ ಬದುಕೋದು ಕಲಿಸಿ ಲ್ಯಾಬ್ ಅವರಿಂದ ಸುರಕ್ಷಿತವಾಗಿ ನೋಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಿಲ್ಸಿದಾನೆ. ಈಗ 11 ಹೇಳ್ತಾಳೆ, ನಾನು ಇನ್ನೂ ಚಿಕ್ಕವಳಲ್ಲ, ನಿಮ್ಮ ಮಗಳು ಸ್ಯಾರಾ ಕೂಡ ಅಲ್ಲ. ಅವಳಿಗೆ ಪಾಪ ಜೀವನದಲ್ಲಿ ಆಯ್ಕೆ ಮಾಡೋಕೆ ಬೇರೆ ದಾರಿ ಇರ್ಲಿಲ್ಲ, ಆದ್ರೆ ನನಗೆ ಆಯ್ಕೆ ಮಾಡೋಕೆ 2 ದಾರಿ ಇದೆ. ನಾನು ಆಯ್ಕೆ ಮಾಡೋ ದಾರಿಯನ್ನ ನೀವು ಒಪ್ಕೊಂಡು ನನ್ ಮೇಲೆ ನಂಬಿಕೆ ಇಡಬೇಕು ಅಂತ ಇವಳ ಕೈಯಲ್ಲಿ ಬ್ರೇಸ್ಲೆಟ್ ತರ ಹಾಕೊಂಡಿದ್ದ ಹೇರ್ ಟೈ ತೆಗೆದು ಕೊಡ್ತಾಳೆ. ಇದು ಎಲ್ಲಿಂದ ಬಂತು ಅಂತ ಎಲ್ಲೂ ಹೇಳಲ್ಲ, ನಾವೇ ಗಮನಿಸಬೇಕು ಅಷ್ಟೇ. ಮೊದ್ಲು ಇದು ಸ್ಯಾರಾ ಅಂದ್ರೆ ಜಿಮ್ ನ ಮಗಳ ಹತ್ರ ಇತ್ತು. ಅವಳ ಸಾವಿನ ನಂತರ ಜಿಮ್ ಇದನ್ನ ಬ್ರೇಸ್ಲೆಟ್ ತರ ಕೈಗೆ ಹಾಕೊಂಡಿದ್ದ. ಸೀಸನ್ 2 ನ ಕೊನೆಯಲ್ಲಿ 11 ನ ಕೈಯಲ್ಲಿ ಇದು ಪ್ರತ್ಯಕ್ಷ ಆಗಿತ್ತು, ಅಂದ್ರೆ ಜಿಮ್ಮೆ ಕೊಟ್ಟಿರ್ಬೋದು. ಸೊ ಕೊನೆಗೂ ಈಗ 11 ಇಲ್ಲಿಂದಾನೆ ತನ್ನ ಪವರ್ಸ್ ನ ಸಹಾಯದಿಂದ ಡೈಮೆನ್ಷನ್ ಎಕ್ಸ್ ವರ್ಗೂ ಜಂಪ್ ಮಾಡಿ ಹೋಗೋಕೆ ಡಿಸೈಡ್ ಮಾಡ್ತಾಳೆ. ಮೈಂಡ್ಸ್ಕೇಪ್ ಅಲ್ಲಿ ಹಾಲಿ ಎಲ್ಲರನ್ನ ಗುಹೆ ಒಳಗೆ ಕಳಿಸಬೇಕಾದ್ರೆ ನೋಡ್ತಾಳೆ ಡೆರಿಕ್ ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬಂದಾಗ ಇವನಿಗೆ ಓಡೋಕಾಗದೆ ಕಾಡಿನಲ್ಲೇ ನಿಂತಿದ್ದಾನೆ. ಹಿಂದೆನೆ ಹೆನ್ರಿ ಪೋರ್ಟಲ್ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆನೆ ಬಂದಾಗ ಹಾಲಿ ಡೆರಿಕ್ ನ ಏನೋ ಕಾಪಾಡಿ ಗುಹೆ ಒಳಗೆ ಕರ್ಕೊಂಡ್ ಬರ್ತಾಳೆ. ಆದ್ರೆ ಹೆನ್ರಿ ಇವಳನ್ನ ಹಿಡ್ಕೊಂಡಾಗ ಡೆರಿಕ್ ಹಾಲಿನ ಕೂಡ ಗುಹೆ ಒಳಗೆ ಎಳ್ಕೊಂತಿದ್ದಂಗೆ ಹೆನ್ರಿ ಇವಳನ್ನ ಬಿಡ್ತಾನೆ. ಈಗ್ಲೂ ಸುಮ್ನೆ ಹೋಗಲ್ಲ, ಡೆರಿಕ್ ಇವನಿಗೆ ಉರಿಸ್ಬಿಟ್ಟೆ ಹೋಗ್ತಾನೆ. ಡೈಮೆನ್ಷನ್ ಎಕ್ಸ್ ಅಲ್ಲಿ ಎಲ್ಲರೂ ಕೊನೆಗೆ ವೆಕ್ನಾ ಇರೋ ಜಾಗದ ಹತ್ರ ಬಂದಿದ್ದಾರೆ. ಹೀಗೆ ಆ ಸ್ಟ್ರಕ್ಚರ್ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಮೈಕ್ ನ್ಯಾನ್ಸಿಗೆ ಇರೋ ಬರೋ ಗನ್ ಎಲ್ಲ ನೀನ್ ಹಿಡ್ಕೊಂಡು ಕುತ್ಕೊಂಡ್ರೆ ನಾನೇನ್ ಮಾಡೋದು, ಒಂದು ಗನ್ ಆದ್ರೂ ನನ್ಗೆ ಕೊಡು ಅಂದಾಗ ತೆಗೆದು ಕೊಡ್ತಾಳೆ. ಮೈಕ್ ಗನ್ನ ನೋಡಿ ಇದೇನ್ ತೂತ ಇಷ್ಟು ದೊಡ್ಡದಿದೆಯಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಲೂಕಸ್ ಬಂದು ಅದು ಫ್ಲೇರ್ ಗನ್ ಕಣಪ್ಪ, ಇದರಿಂದ ಶೂಟ್ ಮಾಡಿದ್ರೆ ಏನು ಆಗಲ್ಲ, ಇದು ಬರೀ ಎಮರ್ಜೆನ್ಸಿಗೆ ಸಿಗ್ನಲ್ ಕೊಡೋಕೆ ಇರೋದು ಅಂತ ಹೇಳ್ತಾನೆ. ಇದಕ್ಕಿದ್ದಂಗೆ ಈಗ ವಿಲ್ ಹೈವ್ ಮೈಂಡ್ ಗೆ ಕನೆಕ್ಟ್ ಆಗಿ ಹೆನ್ರಿ ಏನ್ ನೋಡ್ತಿದ್ದಾನೋ ಅದನ್ನೇ ಇವನು ನೋಡ್ತಿದ್ದಾನೆ. ಹಾಗಾಗಿ ಮಕ್ಕಳು ಗುಹೆ ಒಳಗೆ ಇದ್ದಾರೆ ಅಂತ ವಿಲ್ಗೆ ಗೊತ್ತಾಯ್ತು. ಇವನು ಲೈವ್ ರಿಪೋರ್ಟರ್ ತರ ಅಲ್ಲೇನ್ ನಡೀತಿದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಗುಹೆ ಆಚೆ ನಿಂತಿರೋ ಹೆನ್ರಿಗೆ ಒಳಗೆ ಹೋಗೋಕೆ ತುಂಬಾನೇ ಭಯ ಆಗ್ತಿದೆ. ಆದ್ರೆ ಭಯಕ್ಕಿಂತ 1% ಕೋಪ ಜಾಸ್ತಿಯಾಗಿ ಕೊನೆಗೂ ಗುಹೆ ಒಳಗೆ ಕಾಲಿಟ್ಟೆ ಬಿಟ್ಟ. ಗುಹೆ ಹಿಂದೆ ಇರೋ ಟನಲ್ ಒಳಗೆ ಏನಾಗಿತ್ತು ಅದೆಲ್ಲ ಇವನ ಮೈಂಡ್ ಅಲ್ಲಿ ಲೂಪ್ ಅಲ್ಲಿ ಪ್ಲೇ ಆಗ್ತಿದೆ. ಈ ಮೆಂಟಲ್ ಟಾರ್ಚರ್ ಇವನಿಗೆ ತಡ್ಕೊಳಕ್ ಆಗ್ತಿಲ್ಲ. ಆದ್ರೂ ಒಳಗೆ ಬರ್ತಿರೋದನ್ನ ಹಾಲಿ ನೋಡಿ ತಕ್ಷಣ ಎಲ್ಲಾ ಮಕ್ಕಳನ್ನ ಗುಹೆ ಹಿಂದೆ ಇರೋ ಟನಲ್ ಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಏನೇ ಆದ್ರೂ ಏನೇ ಕಾಣಿಸ್ಕೊಂಡ್ರು ಅದೆಲ್ಲ ಹೆನ್ರಿಯ ನೆನಪು ಅಷ್ಟೇ, ನಿಮಗೆ ಏನು ತೊಂದರೆ ಆಗಲ್ಲ, ಹೆದರ್ಕೋಬೇಡಿ ಅಂತ ಹಾಲಿ ಮ್ಯಾಕ್ಸ್ ಮತ್ತೆ ಇವಳಿಬ್ರು ಕಲ್ಲು ಬಂಡೆಗಳನ್ನ ತೆಗೆದು ಇಲ್ಲಿಂದ ಎಸ್ಕೇಪ್ ಆಗಿದ್ರಲ್ಲ, ಮತ್ತೆ ಅಲ್ಲಿಂದಾನೆ ಎಲ್ಲರಿಗೂ ಹೋಗೋಕೆ ಹೇಳ್ತಿದ್ದಾಳೆ. ಈಗಾಗ್ಲೇ ಇಲ್ಲಿಗೂ ತಟ್ಟಾಡ್ಕೊಂಡ್ ಬಂದಿದ್ದಾನೆ ಹೆನ್ರಿ. ವಿಲ್ ಎಲ್ಲರಿಗೂ ಹೇಳ್ತಾನೆ, ಅವನನ್ನ ನನ್ನ ಪವರ್ಸ್ ಇಂದ ತಡೆಯೋಕೆ ಆಗುತ್ತಾ ನೋಡ್ತೀನಿ, ನೀವೆಲ್ಲರೂ ಮೊದಲು ವೆಕ್ನಾ ಹತ್ರ ಇರೋ ಮಕ್ಕಳನ್ನ ಕಾಪಾಡಿ. 11 ಕಾಳಿ ಮತ್ತೆ ಮ್ಯಾಕ್ಸ್ ಯಾರು ಕೂಡ ಕಾಣ್ತಿಲ್ಲ, ಮಕ್ಕಳೆಲ್ಲ ಒಬ್ರೇ ಇದ್ದಾರೆ ಅಂತ ಹೇಳಿದಾಗ ವಿಲ್ ಜೊತೆ ಜಾಯ್ಸ್ ಇಲ್ಲೇ ಉಳ್ಕೊಂತಾಳೆ. ಬೇರೆಯವರೆಲ್ಲ ಆ ಸ್ಟ್ರಕ್ಚರ್ ಹತ್ರ ಓಡ್ತಾರೆ. ಹೆನ್ರಿ ಟನಲ್ ಒಳಗೆ ಬರ್ತಿದ್ದಂಗೆ ಹಾಲಿ ಫೈರ್ ಪ್ಲೇಸ್ ಪೋಕರ್ ಅನ್ನೋ ಒಂದು ಟೂಲ್ ಎತ್ಕೊಂಡ್ ಬಂದು ಇವನ ಮೇಲೆ ದಾಳಿ ಮಾಡ್ತಾಳೆ. ಮುಖ ಎಲ್ಲ ಕಿತ್ತೋಗೋ ಹಾಗೆ ಹೊಡಿತಾಳೆ. ಆದ್ರೆ ಹೆನ್ರಿ ಇವಳನ್ನ ಎತ್ತಿ ಬಿಸಾಕ್ತಿದ್ದಂಗೆ ಪ್ರಜ್ಞೆ ತಪ್ತಾಳೆ ಹಾಲಿ. ಈಗ ಚಿಕ್ಕ ಹುಡುಗ ಆಗಿರೋ ಹೆನ್ರಿ ರಷ್ಯನ್ ಸೈಂಟಿಸ್ಟ್ ಹತ್ರ ಬರ್ತಿರೋ ದೃಶ್ಯ ನೋಡಿ ಇನ್ನಷ್ಟು ಹೆದರ್ಕೊಂತ ಇದ್ದಾನೆ. ಆ ಸೈಂಟಿಸ್ಟ್ ಹೆನ್ರಿಯ ಕೈಗೆ ಶೂಟ್ ಮಾಡಿದಾಗ ದೊಡ್ಡ ಹೆನ್ರಿ ಮತ್ತೆ ವಿಲ್ಗೂ ಕೂಡ ನೋವಾಗುತ್ತೆ. ಚಿಕ್ಕ ಹೆನ್ರಿ ಏನೆಲ್ಲ ಮಾಡ್ತಾನೆ ಅಂತ ಮೊದ್ಲೇ ನೋಡಿದೀವಿ. ಈಗ ಸೈಂಟಿಸ್ಟ್ ನ ತಲೆ ಹೊಡೆದಾಕಿ ಸೂಟ್ ಕೇಸ್ ನ ಓಪನ್ ಮಾಡ್ತಾನೆ. ನಾನ್ ಅನ್ಕೊಂಡಿದ್ದೆ ಮಿಲಿಟರಿ ಟೆಕ್ನಾಲಜಿ ಅಂದ್ರೆ ಏನೋ ಮಷೀನೋ ಡಿವೈಸೋ ಇರುತ್ತೆ, ಅದೇ ಇವನನ್ನ ಡೈಮೆನ್ಷನ್ ಎಕ್ಸ್ ಗೆ ಟೆಲಿಪೋರ್ಟ್ ಮಾಡುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಇದರಲ್ಲಿ ಒಂದು ಕಲ್ಲಿದೆ, ಡೈಮೆನ್ಷನ್ ಎಕ್ಸ್ ಅಲ್ಲಿ ಇದ್ದ ಕಲ್ಲಿದ್ದು. ಇದು ಭೂಮಿಗೆ ಹೇಗ್ ಬಂತು ಅಂತ ತೋರ್ಸೋದೇ ಇಲ್ಲ. ಡಾಕ್ಟರ್ ಮಾರ್ಟಿನ್ ಮಾಡ್ತಿದ್ದ ನೆವಾಡಾ ಎಕ್ಸ್ಪೆರಿಮೆಂಟ್ ಅಲ್ಲಿ ಈ ಕಲ್ಲನ್ನ ಹೇಗಾದ್ರೂ ಮಾಡಿ ಪಡ್ಕೊಂಡಿದಾರ, ಏನ್ ಕತೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸೆಪರೇಟ್ ಆಗಿ ಸ್ಟ್ರೇಂಜರ್ ಥಿಂಗ್ಸ್ ಯೂನಿವರ್ಸ್ ಅಲ್ಲೇ ಬರೋ ಇನ್ನೊಂದು ಸ್ಪಿನ್ ಆಫ್ ಸೀರೀಸ್ ಮಾಡ್ತಾರಂತೆ, ಅದರಲ್ಲಿ ಸತ್ಯ ಗೊತ್ತಾಗ್ಬೋದು. ಹೆನ್ರಿ ಕಲ್ಲನ್ನ ಕೈಯಲ್ಲಿ ಹಿಡ್ಕೊಂತಿದ್ದಂಗೆ ಇವನಿಗೆ ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಮೈಂಡ್ ಫ್ಲೇರ್ ನ ವಿಷನ್ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಕಲ್ಲಲ್ಲಿ ಇದ್ದ ಮೈಂಡ್ ಫ್ಲೇರ್ ಪಾರ್ಟಿಕಲ್ಸ್ ಹೆನ್ರಿಯ ಕೈಗೆ ಸೈಂಟಿಸ್ಟ್ ಶೂಟ್ ಮಾಡಿದಾಗ ಗಾಯ ಆಗಿತ್ತಲ್ಲ, ಅದರ ಒಳಗಿಂದ ಇವನ ದೇಹ ಸೇರುತ್ತೆ. ಹೆನ್ರಿಗೆ ಸೈಕಿಕ್ ಪವರ್ಸ್ ಬರುತ್ತೆ. ಇನ್ನು ಬದುಕಿರೋ ಸೈಂಟಿಸ್ಟ್ ಅದರ ಜೊತೆ ಹೋರಾಡು, ನಿನ್ನನ್ನ ಅದು ಕಂಟ್ರೋಲ್ ಮಾಡೋಕೆ ಬಿಡಬೇಡ, ಇಲ್ಲ ಅಂದ್ರೆ ನಿನ್ನ ಮತ್ತೆ ಎಲ್ಲರನ್ನ ಅದು ನಾಶ ಮಾಡುತ್ತೆ ಅಂದಾಗ ಹೆನ್ರಿ ತನಗೆ ಬಂದಿರೋ ಹೊಸ ಪವರ್ಸ್ ಇಂದ ಸೈಂಟಿಸ್ಟ್ ನ ಕಣ್ಣುಗಳನ್ನ ಬ್ಲಾಸ್ಟ್ ಆಗೋ ಹಾಗೆ ಮಾಡಿ ಸಾಯಿಸ್ತಾನೆ. ಇದೆಲ್ಲ ಇಲ್ಲಿ ತೋರಿಸ್ತಿದ್ದಾರೆ ಸ್ನೇಹಿತರೆ. ಆದ್ರೆ ಸ್ಟ್ರೇಂಜರ್ ಥಿಂಗ್ಸ್ ದ ಫಸ್ಟ್ ಶಾಡೋ ನಾಟಕದಲ್ಲಿ ಈ ರೀತಿ ಆಗಲ್ಲ. ಅಲ್ಲಿ ಯಾವ್ದೋ ಮಿಲಿಟರಿ ಟೆಕ್ನಾಲಜಿನೇ ಇರುತ್ತೆ, ಅಂದ್ರೆ ಒಂದು ಡಿವೈಸ್ ಅಥವಾ ಬೇರೆ ಡೈಮೆನ್ಷನ್ ಗೆ ಟ್ರಾವೆಲ್ ಮಾಡೋಕೆ ಸಹಾಯ ಮಾಡುವಂತ ಮಷೀನ್. ಆ ಮಷೀನ್ ನ ಮಿಸ್ ಆಗಿ ಹೆನ್ರಿ ಆಕ್ಟಿವೇಟ್ ಮಾಡಿದ ನಂತರ ಟೆಲಿಪೋರ್ಟ್ ಆಗಿ ಸೀದಾ ಯೂನೇ ಡೈಮೆನ್ಷನ್ ಎಕ್ಸ್ ಗೆ ಹೋಗಿರ್ತಾನೆ. ಅಲ್ಲಿ ಇವನನ್ನ ಮೈಂಡ್ ಫ್ಲೇರ್ ಪೊಸೆಸ್ ಮಾಡ್ಕೊಂಡು ಪವರ್ಸ್ ಕೊಟ್ಟು 12 ಗಂಟೆಗಳಾದ್ಮೇಲೆ ಇವನು ವಾಪಸ್ ಬರೋದು. ಬಂದಾಗ ಡೈಮೆನ್ಷನ್ ಎಕ್ಸ್ ಅಲ್ಲಿ ನಡೆದಿದ್ದೆಲ್ಲ ಮರ್ತೋಗಿರ್ತಾನೆ. ಮೋಸ್ಟ್ಲಿ ಇದನ್ನೆಲ್ಲ ಸ್ಪಿನ್ ಆಫ್ ಸೀರೀಸ್ ಬರುತ್ತೆ ಅಂದ್ರಲ್ಲ, ಅದರಲ್ಲಿ ತೋರಿಸಬಹುದು. ಇಲ್ಲ, ನಾವು ಹೆನ್ರಿಯ ದೃಷ್ಟಿಕೋನದಲ್ಲಿ ಎಲ್ಲವನ್ನ ನೋಡ್ತಾ ಇರೋದ್ರಿಂದ ಇವನಿಗೆ ಎಷ್ಟು ನೆನಪಿದೆಯೋ ಅಷ್ಟನ್ನ ಮಾತ್ರ ನಾವು ನೋಡ್ತಾ ಇದೀವಿ. ಡೈಮೆನ್ಷನ್ ಎಕ್ಸ್ ಅಲ್ಲಿ ಆಗಿರೋದನ್ನೆಲ್ಲ ಮರ್ತೋಗಿದ್ದಾನಲ್ಲ, ಹಾಗಾಗಿ ಇವನ ಮೈಂಡ್ ಸ್ಕೇಪ್ ಅಲ್ಲಿ ಅದೆಲ್ಲ ಇಲ್ಲ. ಈಗ ನಡೆದಿರೋದೆಲ್ಲ ನೆನ್ಪು ಮಾಡ್ಕೊಂಡು ಅಳ್ತಾ ಕೂತಿರೋ ಹೆನ್ರಿಗೆ ವಿಲ್ ಹೇಳ್ತಾನೆ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ಮೈಂಡ್ ಫ್ಲೇರ್ ನ ಕೆಲಸ. ಮೊದ್ಲಿಂದಾನು ನಿನ್ ಕೈಯಲ್ಲಿ ಮೈಂಡ್ ಫ್ಲೇರ್ ಈ ಕೆಲಸವನ್ನೆಲ್ಲ ಮಾಡಿಸ್ತಾ ಇರೋದು. ನೀನು ಈ ಗುಹೆಗೆ ಬಂದ್ರೆ ಎಲ್ಲಿ ಹಳೆದೆಲ್ಲ
ನೆನಪಾಗಿ ವೀಕ್ ಆಗ್ತೀಯೋ ಅಂತ ಬರೋಕೆ ಬಿಡ್ತಿರ್ಲಿಲ್ಲ. ನಿನಗೆ ಭಯ ಉಂಟಾಗೋ ಹಾಗೆ ಮಾಡಿದೆ. ನೀನು ಕೂಡ ಸೇಮ್ ನನ್ನ ರೀತಿನೇ ಮೈಂಡ್ ಫ್ಲೇಯರ್ ತನ್ನ ಕೆಲ್ಸಕ್ಕೆ ನಿನ್ನನ್ನ ಬಳಸ್ಕೊಂಡಿದೆ ಅಂದಾಗ ಹೆನ್ರಿ, ಇಲ್ಲ, ನನ್ನನ್ನ ಮೈಂಡ್ ಫ್ಲೇಯರ್ ಕಂಟ್ರೋಲ್ ಮಾಡ್ತಿಲ್ಲ, ನಾನು ಕೂಡ ಅದನ್ನ ಕಂಟ್ರೋಲ್ ಮಾಡ್ತಿಲ್ಲ. ನಾನು ಬದುಕೋಕೆ ಮೈಂಡ್ ಫ್ಲೇಯರ್ ಬೇಕು, ಮೈಂಡ್ ಫ್ಲೇಯರ್ಗೆ ನಾನು ಬೇಕು. ಅದು ನನಗೆ ನಮ್ಮ ಪ್ರಪಂಚ ಪರ್ಫೆಕ್ಟ್ ಆಗಿ ಇಲ್ಲ, ಮನುಷ್ಯ ತನ್ನ ನಿಜವಾದ ಉದ್ದೇಶ ಮರ್ತಿದ್ದಾನೆ, ಹಾಗಾಗಿ ಕೀಟಗಳ ತರ ಮನುಷ್ಯರು ಭೂಮಿಯಲ್ಲಿ ಹರಡ್ಕೊಂತಿದ್ದಾರೆ ಅನ್ನೋದನ್ನ ತೋರಿಸಿದೆ. ಈ ಪ್ರಪಂಚವನ್ನ ಮರುಸೃಷ್ಟಿ ಮಾಡಿ ಎಲ್ಲಾ ಜೀವಿಗಳನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಮಗೆ ಬೇಕಾದ ಹಾಗೆ ಆಳ್ವಿಕೆ ನಡೆಸಬಹುದು. ನಾವು ಬೇರೆ ಬೇರೆ ಅಲ್ಲ, ಇಬ್ಬರು ಒಂದೇ ಆಗಿದ್ದೀವಿ ಅಂತ ಹೇಳ್ತಾನೆ ಹೆನ್ರಿ. ಈ ರೀತಿ ಹೇಳ್ತಿದ್ದಂಗೆ ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಆ ಸ್ಟ್ರಕ್ಚರ್ ಜೀವಂತಗೊಳ್ಳುತ್ತೆ. ಅಂದ್ರೆ ನಾವ್ ಅನ್ಕೊಂಡಿದ್ದು ನಿಜ ಆಯ್ತು. ವೆಕ್ನಾ ಮೇಲೆ ಇದ್ದ ಹಾರ್ಟ್ ನೋಡಿ ಇದು ಮಾನ್ಸ್ಟರೇ ಇರಬೇಕು, ಸಾವನ್ನಪ್ಪಿ ಉಲ್ಟಾ ಬಿದ್ದಿರೋ ಸ್ಪೈಡರ್ ತರ ಕಾಣ್ತಿತ್ತು ಅಂತ ಹಿಂದಿನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ. ಈಗ ಈ ಮಾನ್ಸ್ಟರ್ ಎದ್ದು ನಿಂತ್ಕೊಳ್ಳುತ್ತೆ. ಈ ಮಾನ್ಸ್ಟರ್ ಬೇರೆ ಯಾವುದು ಅಲ್ಲ, ಮೈಂಡ್ ಫ್ಲೇಯರ್ ಆಗಿದೆ. ಇದೇ ಮೈಂಡ್ ಫ್ಲೇಯರ್ ನ ನಿಜವಾದ ರೂಪ. ಇದರ ಒಳಗೇನೆ ಇರೋ ಡಸ್ಟ್ ಪಾರ್ಟಿಕಲ್ಸ್ ನ ರೂಪದಲ್ಲಿ ಹಿಂದಿನ ಎಪಿಸೋಡ್ಸ್ ಅಲ್ಲಿ ಕಾಣಿಸ್ಕೊಂಡಿತ್ತು. ಬಾಡಿ ಯಾವ್ದಾದ್ರು ಆಗ್ಲಿ ಡಸ್ಟ್ ಪಾರ್ಟಿಕಲ್ಸ್ ತರ ಇರೋದೇ ಮೈಂಡ್ ಫ್ಲೇಯರ್ ನ ಆತ್ಮ. ಮೈಂಡ್ ಫ್ಲೇಯರ್ ನ ಸೈಜ್ ನೋಡಿ ಇವ್ರಿಗೆ ಗೊತ್ತಾಯ್ತು ತಮ್ಮ ಹತ್ರ ಇರೋ ವೆಪನ್ ಇಂದ ವೆಕ್ನಾಗೇನೆ ಏನು ಮಾಡಕ್ ಆಗಲ್ಲ. ಅಂತದ್ರಲ್ಲಿ ಈ ದೈತ್ಯವಾಗಿರೋ ಮೈಂಡ್ ಫ್ಲೇಯರ್ ಏನ್ ಕಿತ್ಕೊಳಕ್ ಆಗುತ್ತೆ, ಅದಕ್ಕೆ ಎಲ್ಲರೂ ಓಡ್ತಿದ್ದಾರೆ. ಆದ್ರೂ ಕೊನೆಗೆ ಮೈಂಡ್ ಫ್ಲೇಯರ್ ಇವರನ್ನ ಎಲ್ಲಿಗೂ ಹೋಗ್ದಂಗೆ ಮಾಡಿದಾಗ ಒಂದು ದೊಡ್ಡ ಬಂಡೆ ಇದರ ಮುಖಕ್ಕೆ ಹೊಡೆಯುತ್ತೆ. ಈ ಬಂಡೆ ಎಲ್ಲಿಂದ ಬಂತಪ್ಪ ಅಂತ ಎಲ್ಲರೂ ನೋಡಿದಾಗ ಗೊತ್ತಾಯ್ತು 11 ಬಂದಿದ್ದಾಳೆ. 11 ಜಂಪ್ ಮಾಡಿ ತನ್ನ ಪವರ್ಸ್ ಇಂದ ಇದರ ದೇಹವನ್ನ ಸೀಳ್ಕೊಂಡು ಒಳಗೆ ಬರ್ತಿದ್ದಂಗೆ ವೆಕ್ನಾ ಮೇಲೆ ದಾಳಿ ಮಾಡ್ತಾಳೆ. ಇವರಿಬ್ರು ಫೈಟ್ ಮಾಡ್ತಾ ಇದ್ದಾರೆ. ವೆಕ್ನಾ ಮತ್ತೆ ಮೈಂಡ್ ಫ್ಲೇಯರ್ ಇಬ್ರು ಹೆನ್ರಿ ಹೇಳ್ದಂಗೆ ಎರಡು ದೇಹ ಒಂದೇ ಜೀವ ಅನ್ನೋ ರೀತಿ ಕನೆಕ್ಟ್ ಆಗಿರೋದು. ಹಾಗಾಗಿ ಮೈಂಡ್ ಫ್ಲೇಯರ್ ಗೆ ನೋವಾದ್ರೆ ವೆಕ್ನಾಗೂ ನೋವಾಗುತ್ತೆ. ನಾವು ಏನಾದ್ರೂ ಮಾಡಿ ಮೈಂಡ್ ಫ್ಲೇಯರ್ ಗೆ ನೋವಾಗೋ ಹಾಗೆ ಮಾಡ್ಬೇಕು ಅಂತ ಮೈಕ್ ಹೇಳ್ದಾಗ ಏನೋ ಆ ಗಾಡ್ಜಿಲ್ಲಾಗೆ ನೋವು ಮಾಡೋಕಾಗುತ್ತಾ ಅಂತಾಳೆ ರಾಬಿನ್. ಇದಕ್ಕೆ ಲೂಕಸ್ ಒಂದು ಪ್ಲಾನ್ ಮಾಡ್ತಾನೆ. ಏನಾದ್ರೂ ಮಾಡಿ ಮೈಂಡ್ ಫ್ಲೇಯರ್ ನ ಆ ಎರಡು ಬೆಟ್ಟಗಳ ನಡುವೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡ್ ಬಂದ್ರೆ ನಾವು ಬೆಟ್ಟದ ಮೇಲಿಂದ ಅದರ ಮೇಲೆ ದಾಳಿ ಮಾಡಬಹುದು. ಆದ್ರೆ ಅದನ್ನ ಅಲ್ಲಿಗೆ ಕರ್ಕೊಂಡ್ ಬರೋದು ಯಾರು ಅಂತ ಯೋಚನೆ ಮಾಡ್ತಿದ್ದಾಗ ನ್ಯಾನ್ಸಿ ನಾನ್ ಹೋಗ್ತೀನಿ ಅಂತ ಮೈಂಡ್ ಫ್ಲೇಯರ್ ಗೆ ಶೂಟ್ ಮಾಡಿ ತನ್ನ ಹಿಂದೆ ಆ ಗ್ಯಾಪ್ ಗೆ ಕರ್ಕೊಂಡ್ ಬರ್ತಾಳೆ. ಈ ಸಂಧಿ ಒಳಗೇನೆ ಮೈಂಡ್ ಫ್ಲೇಯರ್ ಬರ್ತಿದೆ. ಡೆಡ್ ಎಂಡ್ ವರ್ಗೂ ಬಂದ ನ್ಯಾನ್ಸಿ ಸಾಯೋಕೆ ರೆಡಿ ಆಗಿದ್ದಾಗ್ಲೇ ಮೇಲಿಂದ ಎಲ್ಲರೂ ದಾಳಿ ಮಾಡ್ತಾರೆ. ಜಾನಥನ್ ಫ್ಲೇಮ್ ಥ್ರೋವರ್ ಇಂದ ಸುಡ್ತಿದ್ರೆ ಲೂಕಸ್ ಫ್ಲೇಮೇಬಲ್ ಲಿಕ್ವಿಡ್ ನ ಬಲೂನ್ ಗೆ ತುಂಬಿ ಮೈಂಡ್ ಫ್ಲೇಯರ್ ಮೇಲೆ ಬಿಸಾಕ್ತಿದ್ದಾನೆ. ಅದೇ ಜಾಗಕ್ಕೆ ಮೈಕ್ ಫ್ಲೇರ್ ಗನ್ ಇಂದ ಫೈರ್ ಮಾಡಿದಾಗ ಮೈಂಡ್ ಫ್ಲೇಯರ್ ನ ದೇಹಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇದರ ದೇಹದ ಕೆಳಗೆ ಬೇರೆ ಮಾನ್ಸ್ಟರ್ ಗಳ ಮೊಟ್ಟೆ ಎಲ್ಲ ಇದೆ. ಅದನ್ನ ಸ್ಟೀವ್ ಮತ್ತೆ ಡಸ್ಟಿನ್ ನಾಶ ಮಾಡ್ತಿದ್ದಾರೆ. 11 ಮತ್ತೆ ವೆಕ್ನಾ ಇನ್ನೂ ಫೈಟ್ ಮಾಡ್ತಾನೆ ಇದ್ದಾರೆ. ಈಗ 11 ವೆಕ್ನಾನ ಶಾರ್ಪ್ ಆದ ಹಲ್ಲಿನ ರೀತಿ ಇರೋ ಸ್ಪೈರ್ ಗೆ ತಳ್ಳಿ ಸಾಯಿಸೋಕೆ ನೋಡಿದಾಗ ತನ್ನ ಕೈಯನ್ನ ಉದ್ದ ಮಾಡಿ 11 ನ ತಡೆಯೋಕೆ ನೋಡ್ತಾನೆ ವೆಕ್ನಾ. ಇದೇ ಸಮಯಕ್ಕೆ ಅವನು ಸಡನ್ ಆಗಿ ಫ್ರೀಸ್ ಆಗಿ ಹೋಗ್ತಾನೆ. ಯಾಕಂದ್ರೆ ವಿಲ್ ಹೈವ್ ಮೈಂಡ್ ನ ಪವರ್ಸ್ ಯೂಸ್ ಮಾಡಿ ಮತ್ತೆ ವೆಕ್ನಾನ ಕಂಟ್ರೋಲ್ ಮಾಡ್ತಿದ್ದಾನೆ. ನಾನ್ ಅಷ್ಟೇ ಅಲ್ಲ, ನಾವ್ ಯಾರು ಕೂಡ ನಿನ್ನಿಂದ ಹೆದರ್ಕೊಳ್ಳಲ್ಲ ಅಂತ ಹೇಳಿ ವಿಲ್ ವೆಕ್ನಾನ ಕೈಯನ್ನೇ ಮುರಿದಾಕ್ತಾನೆ. ಹಿಂದೆನೆ 11 ಸ್ಪೈರ್ ಮೇಲೆ ಇವನನ್ನ ತಳ್ಳಿದ್ರಿಂದ ಅದು ದೇಹಕ್ಕೆ ಚುಚ್ಕೊಳ್ಳುತ್ತೆ. ವೆಕ್ನಾ ಅಷ್ಟೇ ಅಲ್ಲ, ಮೈಂಡ್ ಫ್ಲೇಯರ್ ಕೂಡ ಈಗ ಸಾವನ್ನಪ್ಪುತ್ತೆ. ಇದರ ಹಾರ್ಟ್ ಕೂಡ ನಿಂತೋಯ್ತು. ಎಲ್ಲರೂ ಮೈಂಡ್ ಫ್ಲೇಯರ್ ನ ಬಾಡಿ ಒಳಗೆ ಬಂದು ಹಾಲಿ, ಡೆರಿಕ್ ಮತ್ತೆ ಬೇರೆ ಮಕ್ಕಳನ್ನೆಲ್ಲ ಕಾಪಾಡಿದಾಗ ಇವರ ಬಾಡಿ ಒಳಗಿಂದ ಮೈಂಡ್ ಫ್ಲೇಯರ್ ಪಾರ್ಟಿಕಲ್ಸ್ ಹೊರಗೆ ಹೋಗುತ್ತೆ. ಇಲ್ಲಿ ನನಗೆ ಸ್ವಲ್ಪ ಡೌಟ್ ಶುರು ಆಯ್ತು ಸ್ನೇಹಿತರೆ. ಮೈಂಡ್ ಫ್ಲೇಯರ್ ನಿಜವಾಗ್ಲೂ ಸಾವನ್ನಪ್ಪಿದ್ಯಾ ಇಲ್ಲ ದೇಹ ಮಾತ್ರ ನಾಶ ಆಯ್ತಾ ಅಂತ. ಡಫರ್ ಬ್ರದರ್ಸ್ ಏನೋ ಮೈಂಡ್ ಫ್ಲೇಯರ್ ಬದುಕಿಲ್ಲ ಅಂತ ಹೇಳಿದ್ರು. ಆದ್ರೆ ನನಗೆ ಡೌಟ್ ಏನಂದ್ರೆ ಮೈಂಡ್ ಫ್ಲೇಯರ್ ಬದುಕಿಲ್ಲ ಅಂದ್ಮೇಲೆ ಮೈಂಡ್ ಫ್ಲೇಯರ್ ಪಾರ್ಟಿಕಲ್ಸ್ ಮಕ್ಕಳ ದೇಹದಿಂದ ಹೊರಗೆ ಹೇಗೆ ಹೋಗುತ್ತೆ? ಪಾರ್ಟಿಕಲ್ಸ್ ಕೂಡ ಜೀವ ಇಲ್ದಂಗೆ ಕೆಳಗೆ ಬಿದ್ದಿರ್ಬೇಕಲ್ವಾ? ದೇಹ ಮಾತ್ರ ನಾಶ ಆಗಿದ್ದು ಮೈಂಡ್ ಫ್ಲೇಯರ್ ಡಸ್ಟ್ ಪಾರ್ಟಿಕಲ್ಸ್ ನ ರೂಪದಲ್ಲಿ ಇನ್ನೂ ಜೀವಂತವಾಗಿ ಇರಬಹುದು ಅಂತ ನನ್ನ ಅನಿಸಿಕೆ. ಇನ್ನೇನು ವರ್ಮ್ಹೋಲೆ ನಾಶ ಆದ್ರೆ ಇದು ಬದುಕಿದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ, ಏನೂ ತೊಂದರೆ ಆಗಲ್ಲ. ಈಗ ಇದ್ದಕ್ಕಿದ್ದಂಗೆ ಯಾರೋ ಗಂಟ್ಲಲ್ಲಿ ಕಫ ಕಟ್ಕೊಂಡಿರೋ ಹಾಗೆ ಶಬ್ದ ಮಾಡ್ತಿದ್ದಾರೆ. ಯಾರು ಅಂತ ನೋಡಿದ್ರೆ ವೆಕ್ನಾ ಇನ್ನೂ ಬದುಕೆ ಇದ್ದಾನೆ. ಇವನ ಕತೆ ಮುಗಿಸೋಕೆ ಜಾಯ್ಸ್ ಬರ್ತಾಳೆ. ವೆಕ್ನಾ ಕಡೆಯಿಂದ ಏನೇನ್ ಸಮಸ್ಯೆ ಆಗಿದೆಯೋ ಅದೆಲ್ಲವನ್ನ ಎಲ್ಲರೂ ನೆನ್ಪ್ ಮಾಡ್ಕೋಬೇಕಾದ್ರೆ ಜಾಯ್ಸ್ ಕೊಡಲಿಯಿಂದ ವೆಕ್ನಾನ ತಲೆ ಕಟ್ ಮಾಡಿ ಸಾಯಿಸ್ತಾಳೆ. ಜಾಯ್ಸ್, ಜಿಮ್ ಎಲ್ಲರೂ ಸ್ಕೂಲಲ್ಲಿ ಇದ್ದಾಗ್ಲೇ ವೆಕ್ನಾ ಅಂದ್ರೆ ಹೆನ್ರಿ ಕೂಡ ಇವರ ಜೊತೆನೆ ಸ್ಕೂಲಲ್ಲಿ ಇದ್ದ. ಹಾಗಾಗಿ ಹೆನ್ರಿ ಯಾರು ಅಂತ ಜಾಯ್ಸ್ ಮತ್ತೆ ಜಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಇಲ್ಲೆಲ್ಲಾದ್ರೂ ತೋರಿಸಿದ್ರೆ ಚೆನ್ನಾಗಿರೋದು. ಅದರಲ್ಲೂ ಜಾಯ್ಸ್ ಡೈರೆಕ್ಟ್ ಮಾಡಿದ್ದ ನಾಟಕದಲ್ಲಿ ಆಕ್ಟ್ ಕೂಡ ಮಾಡಿರ್ತಾನೆ ಹೆನ್ರಿ. ಯಾವಾಗ 1959 ಸೊ ಎಲ್ಲರೂ ಈಗ ಸೇಫ್ ಆಗಿ ಅಪ್ಸೈಡ್ ಡೌನ್ ರೇಡಿಯೋ ಸ್ಟೇಷನ್ ಗೆ ಬಂದು ಮರಿಯ ಟ್ರಕ್ ಹತ್ಬೇಕಾದ್ರೆ ಲ್ಯಾಬ್ ಮೇಲಿರೋ ಜಿಮ್ಗೆ ಡಸ್ಟಿನ್ ವೆಕ್ನಾ ಸತ್ತ, ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಈಗ ನೀವು ಬಾಂಬ್ ಟೈಮರ್ ಸೆಟ್ ಮಾಡಿ ಬನ್ನಿ ಅಂತ ಹೇಳ್ತಾನೆ. ಟೈಮರ್ ಅಂದ್ರೆ ವಿನೈಲ್ ರೆಕಾರ್ಡ್ ಅಲ್ಲಿ ಸಾಂಗ್ ಪ್ಲೇ ಮಾಡಿದ್ದಾರೆ. ಈ ಸಾಂಗ್ ಮುಗಿಯೋ ಟೈಮ್ಗೆ ಕರೆಕ್ಟ್ ಆಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಟ್ರಕ್ ಅಲ್ಲಿರೋ ಎಲ್ಲರೂ ತುಂಬಾನೇ ಖುಷಿಯಾಗಿ ಇದ್ದಾರೆ. ಡೆರಿಕ್ ಮೈಕ್ ನ ನೋಡಿ ಹಾಯ್ ಮಾಡ್ತಿದ್ದಾನೆ. ಇದೇನಪ್ಪ ನನ್ ಮೇಲೆ ಲವ್ ಆಗಿರೋ ಹಾಗೆ ನೋಡ್ತವನಲ್ಲ ಅಂತ ಅಕ್ಕಪಕ್ಕ ನೋಡಿ ಆಮೇಲೆ ನನಗೆ ಹಾಯ್ ಮಾಡ್ತಿರ್ಬೇಕು ಅಂತ ಇವನು ಕೂಡ ಹಾಯ್ ಮಾಡ್ತಾನೆ. ಡೆರಿಕ್ ಯಾಕೆ ಈ ರೀತಿ ಮಾಡ್ದ?
ತಂಗಿ ಬೇಕು ಅಂದ್ರೆ ಅಣ್ಣನ ಕೂಡ ಬುಟ್ಟಿಗೆ ಹಾಕೋಬೇಕಲ್ಲ. ಡೆರಿಕ್ ಮೈಕ್ ನ ನೋಡಿ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ. ಫ್ರೆಂಡ್ ತರ ಕೂಡ ನೋಡ್ತಿರ್ಬೋದು. ಮೈಕ್ ನನ್ನ ಒಳ್ಳೆ ಫ್ರೆಂಡ್ ಅಂತ ಮ್ಯಾಕ್ಸ್ ಮತ್ತೆ ಹಾಲಿ ಹತ್ರನು ಮೊದಲು ಹೇಳಿದ್ದ. ಇವ್ರ ಹತ್ರ ಓವರ್ಟೇಕ್ ಮಾಡ್ಕೊಂಡು ಜಿಮ್ ಮತ್ತೆ ಮರಿ ಕೂಡ ಬರ್ತಾರೆ. ಅಪ್ಸೈಡ್ ಡೌನ್ ಇಂದ ಮ್ಯಾಕ್ಸ್ ಗೆ ಬರ್ಬೇಕಾದ್ರೆ ಎಲ್ಲ ಆರಾಮಾಗಿದ್ದಾರೆ. ಅಲ್ಲ, ಇಲ್ಲಿ ಮಿಲಿಟರಿ ಅವರು ಇರ್ತಾರೆ, ಹುಷಾರಾಗಿರ್ಬೇಕು ಅಂತ ಒಬ್ರಿಗೂ ಅನ್ಸ್ಲಿಲ್ವಾ? ಮ್ಯಾಕ್ಸ್ ಗೆ ಬರ್ತಿದ್ದಂಗೆ ಇಲ್ಲೇ ಸ್ಪೈಕ್ ಸ್ಟ್ರಿಪ್ಸ್ ನೆಲದ ಮೇಲೆ ಹಾಕಿದರೆ, ಹಾಗಾಗಿ ಮರಿ ಮತ್ತೆ ಜಿಮ್ ಇದ್ದ ವೆಹಿಕಲ್ ಜೊತೆಗೆ ಟ್ರಕ್ ಟೈರ್ ಎಲ್ಲ ಪಂಚರ್ ಆಗುತ್ತೆ. ಸೋಲ್ಜರ್ಸ್ ತಕ್ಷಣ ಬಂದು ಇವರನ್ನ ಬಂಧಿಸ್ತಾ ಇದ್ದಾರೆ. ಆದ್ರೆ ಡಾಕ್ಟರ್ ಕೆ ಗೆ ಬೇಕಾಗಿರೋದು 11. ಅವಳೇ ಎಲ್ಲೂ ಕಾಣ್ತಿಲ್ಲ. ಜಿಮ್, ಮೈಕ್ ಮತ್ತೆ ಡಸ್ಟಿನ್ 11 ಎಲ್ಲಿ ಅಂತ ನೋಡ್ತಿದ್ದಾರೆ. ಸಾನಿಕ್ ವೆಪನ್ ಬೇರೆ ಆನ್ ಮಾಡಿದ್ದಾರೆ. ನೋಡಿದ್ರೆ 11 ಅಪ್ಸೈಡ್ ಡೌನ್ ಅಲ್ಲಿ ನಿಂತಿದ್ದಾಳೆ ಡೋರ್ ಹತ್ರ. ಮೈಕ್ ಇವಳನ್ನ ತಡೆಯೋಕೆ ಹತ್ರ ಹೋದಾಗ 11 ತನ್ನ ಶಕ್ತಿಯಿಂದ ಇವನನ್ನ ತನ್ನ ಮೈಂಡ್ ಒಳಗೆ ಕರ್ಕೊಂಡು ಹೇಳ್ತಾಳೆ, ಇದೆಲ್ಲ ಇಲ್ಲಿಗೆ ನಿಲ್ಬೇಕು ಅಂದ್ರೆ ನಾನು ಹೋಗ್ಲೇಬೇಕು. ನನ್ನಿಂದ ಜೀವನ ಪೂರ್ತಿ ಎಲ್ಲರೂ ತೊಂದರೆ ಅನುಭವಿಸಬೇಕಾಗುತ್ತೆ. ನನ್ನ ಇಲ್ಲಿವರೆಗೂ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ, ನನಗೆ ಫ್ರೆಂಡ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿರೋದಕ್ಕೆ ನನ್ನ ಪರವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ಗುಡ್ ಬೈ ಮೈಕ್ ಅಂತ ಹೇಳಿ ಇವನನ್ನ ಮೈಂಡ್ ಇಂದ ಹೊರಗೆ ಕಳಿಸ್ತಾಳೆ. ಇದೇ ಸಮಯಕ್ಕೆ ಎಕ್ಸಾಟಿಕ್ ಮ್ಯಾಟರ್ ಹತ್ರ ಇದ್ದ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದಂಗೆ ಎಕ್ಸಾಟಿಕ್ ಮ್ಯಾಟರ್ ಕೂಡ ದೊಡ್ಡದಾಗಿ ಎನರ್ಜಿ ರಿಲೀಸ್ ಮಾಡಿದಾಗ ವರ್ಮ್ ಹೋಲ್ ನಾಶ ಆಗೋಕೆ ಶುರು ಆಯ್ತು. ಅಪ್ಸೈಡ್ ಡೌನ್ ಪೂರ್ತಿ ನಾಶ ಆಗ್ತಿದೆ. ಆದ್ರೂ ಕೂಡ 11 ನ ಕಾಪಾಡೋಕೆ ಒಬ್ರು ಸೋಲ್ಜರ್ಸ್ ಹೋಗ್ತಿಲ್ಲ. ಡಾಕ್ಟರ್ ಕೆ ಕೂಡ ಸುಮ್ನೆ ನಿಂತ್ಕೊಂಡು ನೋಡ್ತಿದ್ದಾರೆ. ಇವಳು ಬೇಕು ಬೇಕು ಅಂತ ಬಾಯ್ ಬಡ್ಕೊಂತಿದ್ದವರು ಸುಮ್ನೆ ಯಾಕೆ ನಿಂತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇನ್ನೇನ್ ಸಿಗಾಕೊಂಡು ಪವರ್ಸ್ ಕೂಡ ಯೂಸ್ ಮಾಡೋಕಾಗಲ್ಲ ಅಂತ ಓವರ್ ಕಾನ್ಫಿಡೆನ್ಸ್ ಇತ್ತೋ ಏನೋ. ಕೊನೆಗೂ ಅಪ್ಸೈಡ್ ಡೌನ್ ಜೊತೆಗೆ 11 ಕೂಡ ನಾಶ ಆಗೋಗ್ತಾಳೆ. ತುಂಬಾನೇ ಜನರಿಗೆ ಪ್ರಶ್ನೆ ಇರೋದೇನಂದ್ರೆ, ಲ್ಯಾಬ್ ಅಲ್ಲಿ ಇದ್ದ ಗರ್ಭಿಣಿ ಮಹಿಳೆಯರ ಕತೆ ಏನಾಯ್ತು ಅಂತ. ಅದೇ ಡಾಕ್ಟರ್ ಕೆ ಕಾಳಿಯ ರಕ್ತ ಹಾಕ್ತಿದ್ರಲ್ಲ ಅವರು, ಅವರನ್ನ ಏನ್ ಮಾಡಿದ್ರು ಅಂತ ತೋರ್ಸೋದೇ ಇಲ್ಲ. ನನಗನ್ಸೋ ಪ್ರಕಾರ ಅವರು ಕೂಡ ಅಪ್ಸೈಡ್ ಡೌನ್ ನಾಶ ಆದಾಗ್ಲೇ ಸಾವನ್ನಪ್ಪಿರ್ಬೋದು. ಅವರನ್ನ ಕಾಪಾಡಿದಿದ್ರು ಕೂಡ ಬದುಕ್ತಾ ಇರ್ಲಿಲ್ಲ. ಯಾಕಂದ್ರೆ ಕಾಳಿಯ ರಕ್ತ ಅವರನ್ನ ಸಾಯಿಸ್ತಾ ಇತ್ತು. ಅದಕ್ಕೆ ಕಾಳಿಯ ರಕ್ತ ವರ್ಕ್ ಆಗ್ತಿಲ್ಲ. 11 ಬೇಕು ಅಂತ ಇಲ್ಲಿವರೆಗೂ ಬಡ್ಕೊಂತಾ ಇದ್ದಿದ್ದು ಡಾಕ್ಟರ್ ಕೆ. ಸೊ ಇದೆಲ್ಲ ಆಗಿ 18 ತಿಂಗಳ ನಂತರ ಹಾಕಿನ್ಸ್ ಇಂದ ಮಿಲಿಟರಿ ಅವರು ಹೋಗಿದ್ದಾರೆ. ಕ್ವಾರಂಟೈನ್ ಮಾಡಿದ್ರಲ್ಲ, ಈಗ ಅದೆಲ್ಲ ತೆಗ್ದಿರೋದ್ರಿಂದ ವಾಪಸ್ ಟೌನ್ ನ ಕಟ್ಟಿ ಊರ್ ಬಿಟ್ಟು ಹೋಗಿದ್ದ ಜನರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಇನ್ನ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಕಳೆದ 18 ತಿಂಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ತಮ್ಮದೇ ಆದ ಜೀವನ ಕಟ್ಕೊಳ್ಳೋಕೆ ನೋಡ್ತಿದ್ದಾರೆ. ರಾಬಿನ್ ಈಗ ಸದ್ಯಕ್ಕೆ ರೇಡಿಯೋ ಅಲ್ಲಿ ಮಾತಾಡ್ತಿದ್ದಾಳೆ. ಅಂದ್ರೆ ಫುಲ್ ಟೈಮ್ ಕೆಲಸ ಮಾಡ್ತಿಲ್ಲ. ಮ್ಯಾಸಚೂಸೆಟ್ಸ್ ಅಲ್ಲಿ ಇರೋ ಸ್ಮಿತ್ ಕಾಲೇಜ್ಗೆ ಹೋಗ್ತಿದ್ದಾಳೆ. ಟೈಮ್ ಸಿಕ್ದಾಗೆಲ್ಲ ಹಾಕಿನ್ಸ್ ಗೆ ಬಂದು ರೇಡಿಯೋ ಅಲ್ಲಿ ಮಾತಾಡ್ತಾಳೆ. ಆದ್ರೆ ಇವಳ ಗರ್ಲ್ ಫ್ರೆಂಡ್ ವಿಕಿ ಕತೆ ಏನಾಯ್ತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬ್ರೇಕಪ್ ಆಗಿರ್ಬೋದು. ಅವಳು ಹಾಸ್ಪಿಟಲ್ ಅಲ್ಲೇ ನರ್ಸ್ ಆಗಿ ಮುಂದುವರೆದಿದ್ರೆ, ಇವಳು ಮ್ಯಾಸಚೂಸೆಟ್ಸ್ ಗೆ ಹೋಗಿದ್ಲಲ್ಲ ಕಾಲೇಜ್ಗೆ, ಹಾಗಾಗಿ ಜೊತೆಯಲ್ಲಿ ಇಲ್ಲ ಅನ್ಸುತ್ತೆ. ರಾಬಿನ್ ಹಾಕಿನ್ಸ್ ಅಲ್ಲಿ ಈಗ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾಳೆ. ಜನ ತುಂಬಾನೇ ಖುಷಿಯಾಗಿದ್ದಾರೆ. ಥಿಯೇಟರ್ ಅಲ್ಲಿ ಇಂಡಿಯಾನಾ ಜೋನ್ಸ್ ಅಂಡ್ ದ ಲಾಸ್ಟ್ ಕ್ರೂಸೇಡ್ ಮೂವಿ ಹಾಕಿದ್ದಾರೆ. ಅದೇ ಸ್ಟೀವ್ ಹಾಕಿನ್ಸ್ ಅಲ್ಲೇ ಉಳ್ಕೊಂಡು ಸ್ಕೂಲ್ ಅಲ್ಲಿ ಬೇಸ್ ಬಾಲ್ ಕೋಚ್ ಆಗಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಹಾಕಿನ್ಸ್ ಹೈಸ್ಕೂಲ್ ಅಲ್ಲಿ ಗ್ರಾಜುಯೇಷನ್ ಡೇ. ಪ್ರಪಂಚವನ್ನ ಕಾಪಾಡೋ ಗ್ಯಾಪ್ ಅಲ್ಲಿ ಸ್ಕೂಲ್ ಯಾವಾಗ ಮುಗಿಸಿದ್ರೋ ಗೊತ್ತಿಲ್ಲ. ಎಲ್ಲರ ಮನಸ್ಸಲ್ಲಿ ಇರೋ ದೊಡ್ಡ ಪ್ರಶ್ನೆ ಏನಂದ್ರೆ, 2 ವರ್ಷ ಕೋಮಾ ಅಲ್ಲಿ ಇದ್ದ ಮ್ಯಾಕ್ಸ್ ಹೇಗೆ ಗ್ರಾಜುಯೇಟ್ ಆದ್ಲು ಅಂತ. ಲೂಕಸ್ ಮತ್ತೆ ಮ್ಯಾಕ್ಸ್ ಇನ್ನೂ ರಿಲೇಶನ್ಶಿಪ್ ಅಲ್ಲೇ ಇದ್ದಾರೆ. ಇವರಿಬ್ರು ಕಿಸ್ ಮಾಡ್ತಿದ್ದಾರೆ. ನಾವೆಲ್ಲ ಎರಿಕಾ ತರ ಕೂತ್ಕೊಂಡು ನೋಡ್ತಾ ಇದೀವಿ. ಡಸ್ಟಿನ್ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾನೆ. ಖುಷಿಯಲ್ಲಿ ಅಳ್ಕೊಂಡು ಇವ್ರ ಅಮ್ಮ ಫೋಟೋ ತೆಗಿತಾ ಇದ್ದಾರೆ. ಈಗ ಗ್ರಾಜುಯೇಷನ್ ಡೇ ಆದ್ಮೇಲೆ ಡಸ್ಟಿನ್ ಹತ್ರದಲ್ಲೇ ಇರೋ ಯೂನಿವರ್ಸಿಟಿಗೆ ಸೇರ್ಕೊಂಡಿದ್ದಾನೆ. ಅಲ್ಲಿಗೆ ಹೋಗ್ತಾನೆ ಅಂತ ಅಮ್ಮಂಗೆ ಬೇಜಾರು. ಆದ್ರೆ ಹತ್ರನೇ ಇರ್ತಾನಲ್ಲ, ಟೈಮ್ ಸಿಕ್ದಾಗೆಲ್ಲ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಜಾಯ್ಸ್ ಮತ್ತೆ ಜಿಮ್ ಈಗ ಒಟ್ಟಿಗೆ ಇದ್ದಾರೆ. ಜಿಮ್ಗೆ ಪೊಲೀಸ್ ಕೆಲಸ ವಾಪಸ್ ಸಿಕ್ಕಿದೆ. ವಿಲ್ ಕೂಡ ಇಲ್ಲಿವರೆಗೂ ಇವರ ಜೊತೆಯಲ್ಲೇ ಇದ್ದ. ಆದ್ರೆ ಜಾನಥನ್ ಫಿಲ್ಮ್ ಮೇಕರ್ ಆಗ್ಬೇಕು ಅಂತ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಸೇರ್ಕೊಂಡಿದ್ದಾನೆ. ವಿಲ್ ಜಾಯ್ಸ್ ಮತ್ತೆ ಜಿಮ್ ನ ವಿಡಿಯೋ ಮಾಡ್ಬೇಕಾದ್ರೆ ಬೆಳಕು ಜಾಸ್ತಿ ಬರಬಾರ್ದು ಅಂತ ಕಿಟಕಿಗೆ ಹಾಕಿದ್ದ ಬಟ್ಟೆ ಬಿದ್ದೋಯ್ತು. ಅದನ್ನ ಜಾನಥನ್ ಸರಿ ಮಾಡೋಕೆ ಹೋದಾಗ, ಇರ್ಲಿ ಬಾರಪ್ಪ, ಇದನ್ ದ ಗಾಡ್ ಫಾದರ್ ಮೂವಿನ ಅಂತ ಹೇಳ್ತಾನೆ ಜಿಮ್. ಜಗತ್ತಿನ ಅತ್ಯುತ್ತಮ ಮೂವೀಸ್ ಅಲ್ಲಿ ಒಂದಾದ ದ ಗಾಡ್ ಫಾದರ್ ಮೂವಿಗೆ ರೆಫರೆನ್ಸ್ ಇದು. ಇದೇ ಸಮಯಕ್ಕೆ ಮೈಕ್ ಅವರಮ್ಮ ಕ್ಯಾರನ್ ಜಾಯ್ಸ್ ಗೆ ಕಾಲ್ ಮಾಡಿ ಮೈಕ್ ಬಗ್ಗೆ ಕೇಳ್ತಿದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಮೈಕ್ ಎಲ್ಲೂ ಕಾಣ್ತಿಲ್ಲ. ಜಿಮ್ಗೆ ಗೊತ್ತಾಯ್ತು ಮೈಕ್ ಎಲ್ಲಿದ್ದಾನೆ ಅಂತ. ಹಾಗಾಗಿ ಸೀದಾ ಹಾಕಿನ್ಸ್ ಲೈಬ್ರರಿ ಹತ್ರ ಬರ್ತಾನೆ. ಇವ್ನ್ ಅನ್ಕೊಂಡಂಗೆ ಮೈಕ್ ಇಲ್ಲೇ ಇದ್ದಾನೆ. 11 ಲೈಬ್ರರಿ ಒಳಗಿದ್ದ ಡೋರ್ ಇಂದಾನೆ ಅಲ್ವಾ ಹೋಗಿದ್ದು. ಹಾಗಾಗಿ ಇವತ್ತಿಗೂ ಮೈಕ್ 11 ನ ನೆನಪಲ್ಲೇ ದಿನಗಳನ್ನ ಕಳೀತಾ ಇದ್ದಾನೆ. ಆಶ್ಚರ್ಯ ಏನಂದ್ರೆ ಜಿಮ್ ಮೈಕ್ ಗಿಂತ ಜಾಸ್ತಿ ದುಃಖದಲ್ಲಿ ಇರ್ಬೇಕಾಗಿತ್ತು. ಯಾಕೆ ಆ ರೀತಿ ಇಲ್ಲ ಅಂತ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಮೈಕ್ ಹೇಳ್ತಾನೆ, ನಾನು ಅವಳಿಗೆ ಹೇಳಿದ್ದೆ ಇದೆಲ್ಲ ಆದ್ಮೇಲೆ ನಾವು ಹಾಕಿನ್ಸ್ ಇಂದ ದೂರ ಹೋಗಿ ಎಲ್ಲಾದ್ರೂ 3 ಜಲಪಾತ ಇರೋ ಕಡೆ ಸೆಟಲ್ ಆಗೋಣ ಅಂತೆಲ್ಲ ಕಾಲ್ಪನಿಕ ಕತೆ ಹೇಳ್ದಂಗೆ ಹೇಳಿದ್ದೆ. ಅವಳಿಗೆ ನನ್ ಮೇಲೆ ನಂಬಿಕೆ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಬಿಟ್ಟು ಹೋಗಿದ್ದಾಳೆ ಅಂದಾಗ, ಜಿಮ್ ನಿನ್ ಮುಂದೆ ಈಗ 2 ದಾರಿ ಇದೆ. ಮೊದಲನೇ ದಾರಿಯಲ್ಲಿ ನೀನು ಆಗಿದ್ದೆಲ್ಲ ನಿನ್ನಿಂದಾನೇ 11 ಪ್ರಾಣ ಕಳ್ಕೊಂಡ್ಲು. ಅವಳನ್ನ ಏನಾದ್ರೂ ಮಾಡಿ ಕಾಪಾಡ್ಬೋದಾಗಿತ್ತೇನೋ ಅಂತ ಎಲ್ಲರಿಂದ ದೂರ ಆಗಿ ಒಬ್ನೇ ಇರೋದು. ಮತ್ತೊಂದು ದಾರಿ ಏನಂದ್ರೆ, ಆಗಿದ್ದಾಗೋಯ್ತು,
ಹೊತ್ತು 11th ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾಳೆ. ನಾನು ನನ್ನ ಆಯ್ಕೆಯನ್ನ ಮಾಡ್ಕೋಬೇಕು, ನಾನು ಖುಷಿಯಾಗಿರ್ಲಿ ಅಂತ ಅವಳು ಹೋಗಿದ್ದಾಳೆ. ಅದಕ್ಕಾದ್ರೂ ನಾನು ಖುಷಿಯಾಗಿರ್ಬೇಕು. ಆಗಿದ್ದೆಲ್ಲ ಒಪ್ಕೊಂಡು ಈ ಎರಡು ದಾರಿಯಲ್ಲಿ ಎರಡನೇ ದಾರಿಯಲ್ಲಿ ಹೋದ್ರೆ ಒಳ್ಳೇದು ಅಂದಾಗ ಮೈಕ್ ಇದಕ್ಕೆ ಒಪ್ಕೊಂತಾನೆ. ಈಗ ಗ್ರಾಜುಯೇಷನ್ ಡೇ ಫಂಕ್ಷನ್ ನಡೀತಾ ಇರೋ ಜಾಗಕ್ಕೆ ಬರ್ತೀವಿ. ಸ್ಟೀವ್ ಮತ್ತೆ ರಾಬಿನ್ ಇದಾರೆ, ಆದ್ರೆ ಇಲ್ಲೂ ವಿಕಿ ಇಲ್ಲ. ಸ್ಟೀವ್ ಪಕ್ಕ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಹಿಡ್ಕೊಂಡು ಕೂತಿದಾರಲ್ಲ, ಈ ವ್ಯಕ್ತಿಯ ಟಿ ಶರ್ಟ್ ಮೇಲೆ ಡಫರ್ಸ್ ಅಂತ ಬರ್ದಿದೆ. ಡಫರ್ ಬ್ರದರ್ಸ್ ನ ಡಫರ್ಸ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಡಸ್ಟಿನ್ ಅವರಮ್ಮ ಇನ್ನೂ ಅಳ್ತಾನೆ ಇದ್ದಾರೆ. ಮರಿ ಟೀಚರ್ ಕ್ಲಾರ್ಕ್ ಜೊತೆ ಕೂತಿದ್ದಾನೆ. ಕ್ಯಾರನ್ ಮತ್ತೆ ಟೆಡ್ ಈಗ ಹುಷಾರಾಗಿದ್ದಾರೆ. ಇವರ ಜೊತೆ ನ್ಯಾನ್ಸಿ, ಹಾಲಿಯ ಪಕ್ಕದಲ್ಲಿ ಡೆರಿಕ್ ಕೂಡ ಕೂತಿದ್ದಾನೆ. ತಂಗಿ ಬೇಕು ಅಂದ್ರೆ ಅಣ್ಣನ ಕೂಡ ಬುಟ್ಟಿಗೆ ಹಾಕೋಬೇಕಲ್ಲ. ಗ್ರಾಜುಯೇಷನ್ ಡೇಗೆ ಬರಲ್ಲ ಅಂತಿದ್ದ ಮೈಕ್ ನ ಕೊನೆಗೂ ಜಿಮ್ ಕರ್ಕೊಂಡ್ ಬರ್ತಾನೆ. ಕ್ಯಾರನ್ಗೆ ಈಗ ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮಗ ಪ್ರಪಂಚ ಉಳ್ಸೋ ಕೆಲಸ ಮಾಡ್ತಿದ್ದ ಅಂತ ತುಂಬಾನೇ ಖುಷಿಯಾಗಿದ್ದಾಳೆ. ಸ್ಟೇಜ್ ಮೇಲೆ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋ ಡಸ್ಟಿನ್ ಮಾತಾಡ್ತಿದ್ದಾನೆ. ನಮ್ಮ ಬಾಲ್ಯದ ಜೀವನ ನಾರ್ಮಲ್ ಆಗಿ ಎಲ್ಲರ ತರ ಇರಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಆಗ್ಲಿಲ್ಲ. ನಡಿಬಾರ್ದೆಲ್ಲ ನಡೆದೋಯ್ತು. ಆದ್ರೆ ಕಳೆದ 6 ವರ್ಷ ಏನೆಲ್ಲ ಆಯ್ತು ಅನ್ನೋದನ್ನ ಯೋಚನೆ ಮಾಡಿದ್ರೆ ಕೇವಲ ಕೆಟ್ಟದ್ದು ಮಾತ್ರ ನಡಿಲಿಲ್ಲ, ತುಂಬಾನೇ ಒಳ್ಳೆ ವಿಚಾರಗಳು ಕೂಡ ಇದೆ. ನಮ್ಮ ಸ್ಕೂಲಲ್ಲಿ ಬದಲಾವಣೆಯ ಅವಶ್ಯಕತೆ ಇದೆ. ನಮ್ಮಲ್ಲಿ ನಾವೇ ಡಿವೈಡ್ ಆಗೋಗಿದೀವಿ. ಚೆನ್ನಾಗಿ ಓದೋರು, ಓದೇ ಇರೋರು, ಬೇರೆಯವ್ರಿಗೆ ತೊಂದರೆ ಕೊಡೋರು, ವಿಚಿತ್ರವಾಗಿ ಇರೋರು ಅಂತೆಲ್ಲ. ಆದ್ರೆ ಕಳೆದ 6 ವರ್ಷಗಳಲ್ಲಿ ಏನೇನ್ ನಡೀತೋ ಅದರಿಂದ ಈ ರೀತಿ ಡಿವೈಡ್ ಆಗಿದ್ದವರೆಲ್ಲ ಒಟ್ಟಿಗೆ ಸೇರಿದ್ರು. ಯಾರ ಜೊತೆ ಫ್ರೆಂಡ್ಸ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ವೋ ಅವರ ಜೊತೆನೂ ನಾವು ಫ್ರೆಂಡ್ಸ್ ಆಗಿದೀವಿ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಡೆರಿಕ್ ಮತ್ತೆ ಹಾಲಿ, ಸ್ಟೀವ್ ಮತ್ತೆ ಡಸ್ಟಿನ್, ಲೂಕಸ್ ಮತ್ತೆ ಮ್ಯಾಕ್ಸ್, ಜಿಮ್ ಮತ್ತೆ ಜಾಯ್ಸ್, ಇದೇ ತರ ತುಂಬಾನೇ ಜನ ಇದ್ದಾರೆ. ಡಸ್ಟಿನ್ ತನ್ನ ಸ್ಪೀಚ್ ನ ಕಂಟಿನ್ಯೂ ಮಾಡ್ತಾ, ಈಗ ನಡಿಬೇಕಾಗಿದ್ದ ಕೆಟ್ಟ ಘಟನೆಗಳೆಲ್ಲ ನಡೆದೋಗಿದೆ, ನಾವೆಲ್ಲರೂ ಈಗ ಒಂದಾಗಿದ್ದೀವಿ. ಆದರೆ ಪ್ರಿನ್ಸಿಪಲ್ ಮತ್ತೆ ಅವರ ಗ್ಯಾಂಗ್ ಮತ್ತೆ ರೂಲ್ಸ್ ಎಲ್ಲ ಮಾಡಿ ನಮ್ಮನ್ನ ಒಡೆಯೋ ಕೆಲಸ ಮಾಡ್ತಾರೆ. ನಾವು ಈ ರೂಲ್ಸ್ ಎಲ್ಲ ಫಾಲೋ ಮಾಡೋದು ಬೇಡ. ಅದಕ್ಕೆ ಈ ಗ್ರಾಜುಯೇಷನ್ ಡೇ ನ ಯೂನಿಫಾರ್ಮ್ ಬೇರೆ ಇನ್ನೇನಕ್ಕೆ ಅಂತ ಕಿತ್ತು ಬಿಸಾಕ್ತಾನೆ. ಒಳಗೆ ಹೆಲ್ ಫೈರ್ ಲೀವ್ಸ್ ಅಂತ ಬರ್ದಿರೋ ಟಿ ಶರ್ಟ್ ಹಾಕಿದ್ದಾನೆ. ಎಡಿ ಶುರು ಮಾಡಿದ್ದ ಹೆಲ್ ಫೈರ್ ಕ್ಲಬ್ ನೆನಪಲ್ಲಿ. ಪ್ರಿನ್ಸಿಪಲ್ ಮುಂದೆನೆ ಸ್ಕೂಲ್ ಬಗ್ಗೆ ಮತ್ತೆ ಸಿಸ್ಟಮ್ ಬಗ್ಗೆ ಬಾಯ್ಗ್ ಬಂದಂಗೆ ಬೈದು ಪ್ರಿನ್ಸಿಪಲ್ ಕೈಯಲ್ಲಿರೋ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕಿತ್ಕೊಂಡು ಬೆರಳು ತೋರಿಸಿ ಬರ್ತಾನೆ ಡಸ್ಟಿನ್. ಸೇಮ್ ಹಿಂದಿನ ಸೀಸನ್ ಅಲ್ಲಿ ಎಡಿನ ಮೊದಲನೇ ಬಾರಿ ತೋರಿಸಿದಾಗ ಅವನಿಗೆ ಪದೇ ಪದೇ ಫೇಲ್ ಆಗಿ ಸಾಕಾಗಿರುತ್ತೆ. ಅದಕ್ಕೆ ಈ ವರ್ಷ ಆದ್ರೂ ಏನಾದ್ರೂ ಮಾಡಿ ಪಾಸ್ ಆಗಿ ಈಗ ಡಸ್ಟಿನ್ ಏನ್ ಮಾಡೋದು ಅದನ್ನೇ ಮಾಡಿ ಸ್ಕೂಲ್ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದ. ಪ್ರಿನ್ಸಿಪಲ್ ಮೈಕಲ್ಲಿ ಕಿರ್ಚಾಡ್ಬೇಕಾದ್ರೆ ಸ್ಪೀಕರ್ ಅಲ್ಲಿ ವಿಚಿತ್ರವಾಗಿ ಸೌಂಡ್ ಬರುತ್ತಲ್ಲ, ಒಂದೊಂದ್ಸಲ ಮೈಕಲ್ಲಿ ಮಾತಾಡ್ಬೇಕಾದ್ರೆ ಆ ರೀತಿ ಶಬ್ದ ಬರ್ತಿದೆ. ಇದನ್ನ ಕೇಳಿ ಮೈಕ್ಗೆ 11 ಸಾವನ್ನಪ್ಪಿದ್ದ ದಿನ ನೆನಪಾಯ್ತು. ಯಾಕಂದ್ರೆ ಅಲ್ಲಿ ಇದ್ದ ಸಾನಿಕ್ ವೆಪನ್ ಕೂಡ ಇದೇ ರೀತಿ ಶಬ್ದ ಮಾಡ್ತಾ ಇದ್ದಿದ್ದು. ಈಗ ಡಸ್ಟಿನ್ ಹತ್ರ ಸ್ಟೇಸಿ ಅನ್ನೋ ಹುಡುಗಿ ಬಂದು ಸ್ಟೇಜ್ ಮೇಲೆ ಚೆನ್ನಾಗಿ ಮಾತಾಡ್ದೆ, ಇವತ್ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀವೆಲ್ಲರೂ ಬನ್ನಿ ಅಂತ ಹೇಳಿ ಹೋಗ್ತಾಳೆ. ಸೀಸನ್ 2 ನ ಕೊನೆಯಲ್ಲಿ ಸ್ಕೂಲ್ ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡಸ್ಟಿನ್ ಸ್ಟೇಸಿ ಜೊತೆ ಡ್ಯಾನ್ಸ್ ಮಾಡೋಕೆ ನೋಡ್ತಾನೆ, ಆದ್ರೆ ಇವಳು ಬಂದಿರಲ್ಲ. ಇವನು ಬೇಜಾರ್ ಮಾಡ್ಕೊಂಡು ಕೂತಿದ್ದಾಗ ನ್ಯಾನ್ಸಿ ಡಸ್ಟಿನ್ ಜೊತೆ ಡ್ಯಾನ್ಸ್ ಮಾಡಿರ್ತಾಳೆ. ಆಗ್ಲೇ ನ್ಯಾನ್ಸಿ ಭವಿಷ್ಯ ಹೇಳಿದ್ಲು, ಏನ್ ತಲೆ ಕೆಡ್ಸ್ಕೋಬೇಡ, ಈ ವಯಸ್ಸಲ್ಲಿ ಹುಡುಗಿಯರು ನಾವೇ ಗ್ರೇಟ್ ಅನ್ನಂಗೆ ಆಡೋದು, ಮುಂದೆ ಅವರೇ ನಿನ್ನ ಹುಡ್ಕೊಂಡ್ ಬರೋ ಹಾಗಾಗುತ್ತೆ ಅಂತ. ಈಗ ನೋಡಿದ್ರೆ ಡಸ್ಟಿನ್ ನ ಸ್ಟೇಸಿನೇ ಹುಡ್ಕೊಂಡ್ ಬಂದಿದ್ದಾಳೆ. ಆದ್ರೆ ಇವ್ರಿಗೆ ಪಾರ್ಟಿಗೆ ಹೋಗೋ ಪ್ಲಾನ್ ಇಲ್ಲ. ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಆಡೋಕೆ ಮೈಕ್ ನ ಮನೆಗೆ ಹೊರಡ್ತಾರೆ. ಇಲ್ಲಿ ನಮಗೆ ಮತ್ತೊಂದು ಡೌಟ್ ಬರೋದೇನಂದ್ರೆ ಡಸ್ಟಿನ್ ನ ದೂರದ ಗರ್ಲ್ ಫ್ರೆಂಡ್ ಸೂಜಿ ಕತೆ ಏನು ಅಂತ ಹೇಳೋದೇ ಇಲ್ಲ. 3ನೇ ಸೀಸನ್ ನ ಕೊನೆಯಲ್ಲಿ ಅಷ್ಟೆಲ್ಲ ಹಾಡಾಡಿ ಡಸ್ಟಿನ್ ಗೆ ಹೆಲ್ಪ್ ಎಲ್ಲ ಮಾಡಿದ ಸೂಜಿ ಜೊತೆ ಡಸ್ಟಿನ್ ಬ್ರೇಕಪ್ ಮಾಡ್ಕೊಂಡ ಏನ್ ಕತೆ ಅದು ಪ್ರಶ್ನೆ ಆಗಿ ಉಳಿಯುತ್ತೆ. ಅದೇ ರೇಡಿಯೋ ಸ್ಟೇಷನ್ ಮೇಲೆ ಸ್ಟೀವ್, ಜಾನಥನ್, ನ್ಯಾನ್ಸಿ ಮತ್ತೆ ರಾಬಿನ್ ಎಲ್ಲರೂ ತಮ್ಮ ತಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ. ಜಾನಥನ್, ಸ್ಟೀವ್ ಮತ್ತೆ ರಾಬಿನ್ ಏನ್ ಮಾಡ್ತಿದ್ದಾರೆ ಅಂತ ಮೊದಲೇ ಹೇಳಿದೀನಿ. ನ್ಯಾನ್ಸಿ ಬಾಸ್ಟನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ರಾಬಿನ್ ಅಂತೂ ನಾವು ಮತ್ತೆ ಇದೇ ರೀತಿ ಜೊತೆಯಲ್ಲಿ ಇರೋಕಾಗಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದಾಳೆ. ಎಲ್ಲರೂ ಅಳ್ತಿದ್ದಾರೆ. ಅದಕ್ಕೆ ಸ್ಟೀವ್ ಒಂದು ಪ್ಲಾನ್ ಮಾಡ್ತಾನೆ, ಯಾರು ಎಲ್ಲೇ ಇದ್ರು ತಿಂಗಳಿಗೆ ಒಂದು ಸಲ ನಾವು ಒಟ್ಟಿಗೆ ಸೇರೋಣ. ಆದ್ರೆ ಎಲ್ಲಿ ಭೇಟಿ ಆಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಫಿಲಿಡೆಲ್ಫಿಯಾ ಅಲ್ಲಿ ರಾಬಿನ್ ಅಂಕಲ್ ನ ಮನೆ ಇದೆ. ಅವರ ಮನೆಯ ಬೇಸ್ಮೆಂಟ್ ಅಲ್ಲಿ ಕುತ್ಕೊಂಡು ಹರಟೆ ಹೊಡೆದ್ರು ಯಾರು ಕೇಳಲ್ಲ ಅಂದಾಗ ನೆಕ್ಸ್ಟ್ ಇಂದ ಅಲ್ಲೇ ಮೀಟ್ ಆಗೋಕೆ ಡಿಸೈಡ್ ಮಾಡ್ತಾರೆ. ಇನ್ನ ಜಾಯ್ಸ್ ಮತ್ತೆ ಜಿಮ್ ಎನ್ಸೋಸ್ ರೆಸ್ಟೋರೆಂಟ್ ಗೆ ಬಂದಿದ್ದಾರೆ. ಮಕ್ಕಳಿಬ್ರು ಈಗ ಬೆಳೆದು ತಮ್ಮದೇ ಆದ ದಾರಿಯಲ್ಲಿ ಹೊರಟಿದ್ದಾರೆ. ಈಗ ಇವರಿಬ್ರು ಇದೇ ಊರಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಜಿಮ್ ನ ನ್ಯೂಯಾರ್ಕ್ ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ನ್ಯೂಯಾರ್ಕ್ ನ ಮಾಂಟಾಕ್ ಅಲ್ಲಿ ಪೊಲೀಸ್ ಚೀಫ್ ಜಾಗ ಖಾಲಿ ಇದೆ ಅಂತ ಹೇಳಿದ್ದಾನೆ. ಅಲ್ಲಿಗೆ ಹೋದ್ರೆ ಸಂಬಳನೂ ಜಾಸ್ತಿ, ಊರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಜಿಮ್. ಇಲ್ಲಿ ನಾವು ಮಾಂಟಾಕ್ ಬಗ್ಗೆ ಮಾತಾಡ್ಲೇಬೇಕು ಸ್ನೇಹಿತರೆ, ಯಾಕಂದ್ರೆ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನ ಹೆಸರು ಮೊದಲು ಮಾಂಟಾಕ್ ಆಗಿತ್ತು, ಆಮೇಲೆ ಚೇಂಜ್ ಮಾಡಿದ್ದು. ಮಾಂಟಾಕ್ ಪ್ರಾಜೆಕ್ಟ್ ನ ಕಾನ್ಸ್ಪಿರಸಿ ಥಿಯರಿಯಿಂದ ಇನ್ಸ್ಪೈರ್ ಆಗಿ ಈ ಹೆಸರು ಇಟ್ಟಿದ್ರು. ಏನಿ ಕಾನ್ಸ್ಪಿರಸಿ ಥಿಯರಿ ಅಂದ್ರೆ 1942 ನ್ಯೂಯಾರ್ಕ್ ಅಲ್ಲಿ ಮೊದಲು ಮಿಲಿಟರಿ ಬೇಸ್ ಆಗಿದ್ದ ಜಾಗದಲ್ಲೇ ಮುಂದೆ ಮಾಂಟಾಕ್ ಏರ್ ಫೋರ್ಸ್ ಸ್ಟೇಷನ್ ಮಾಡ್ತಾರೆ. ಅಲ್ಲಿ ಏನ್ ನಡೀತಾ ಇತ್ತು ಅಂತ ಇವತ್ತಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ತುಂಬಾನೇ ಕಾನ್ಸ್ಪಿರಸಿ ಥಿಯರೀಸ್ ಇದೆ. ಈ ಜಾಗದಲ್ಲಿ ಮನುಷ್ಯರ ಮೇಲೆ ಮೈಂಡ್ ಕಂಟ್ರೋಲ್ ಎಕ್ಸ್ಪೆರಿಮೆಂಟ್, ಟೈಮ್ ಟ್ರಾವೆಲ್ ಎಕ್ಸ್ಪೆರಿಮೆಂಟ್ ಮತ್ತೆ ವೆಕ್ನಾ 11 ತರ ಸೈಕಿಕ್ ಪವರ್ಸ್ ಮನುಷ್ಯರಿಗೆ ಬರ್ಲಿ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ಡೈಮೆನ್ಷನ್ ಗೆ ಪೋರ್ಟಲ್ ಎಲ್ಲ ಓಪನ್ ಮಾಡ್ತಿದ್ರು
ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಇಲ್ಲ. ಇಷ್ಟಕ್ಕೆಲ್ಲ ಸಾಕ್ಷಿ ಸಿಗದೆ ಇರೋದೇ ಸಮಸ್ಯೆ ಆಯ್ತು. 2008ರಲ್ಲಿ ನ್ಯೂಯಾರ್ಕ್ ನ ಸಮುದ್ರ ತೀರಕ್ಕೆ ಒಂದು ವಿಚಿತ್ರವಾದ ಪ್ರಾಣಿಯ ಡೆಡ್ ಬಾಡಿ ತೇಲ್ಕೊಂಡ್ ಬಂದಾಗ ಮತ್ತೆ ಈ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಶುರು ಆಗುತ್ತೆ. ಈ ಮಾಂಟಾಕ್ ಪ್ರಾಜೆಕ್ಟ್ ನ ಸಹಾಯದಿಂದ ಮಾಡಿರೋ ಮಾನ್ಸ್ಟರ್ ಇದು ಅಂತ ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದ್ರೆ ಎಕ್ಸ್ಪರ್ಟ್ಸ್ ಹೇಳಿದ್ದು ಇದು ರ್ಯಾಕೂನ್ ನ ಡೆಡ್ ಬಾಡಿ ಊದ್ಕೊಂಡು ಆ ರೀತಿ ಕಾಣ್ತಿದೆ ಅಂತ. ಆದ್ರೆ ಯಾವ ಆಂಗಲ್ ಇಂದಾನು ಈ ಮಾನ್ಸ್ಟರ್ ರ್ಯಾಕೂನ್ ತರ ಕಾಣ್ತಿಲ್ಲ. ಇದೊಂದೇ ಅಲ್ಲ, ಇದೇ ರೀತಿ ಸೀಕ್ರೆಟ್ ಗವರ್ನಮೆಂಟ್ ಪ್ರಾಜೆಕ್ಟ್ ಆಗಿದ್ದ ಪ್ರಾಜೆಕ್ಟ್ MK Ultra ಇಂದ ಕೂಡ ಇನ್ಸ್ಪೈರ್ ಆಗಿ ಸ್ಟ್ರೇಂಜರ್ ಥಿಂಗ್ಸ್ ಮಾಡಿದ್ದಾರೆ. ಮಾಂಟಾಕ್ ಪ್ರಾಜೆಕ್ಟ್ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ, ಆದ್ರೆ ಪ್ರಾಜೆಕ್ಟ್ MK Ultra ನಡೆದಿದೆ ಅನ್ನೋದಕ್ಕೆ ಕೆಲವು ಸಾಕ್ಷಿಗಳು ಇದೆ ಸ್ನೇಹಿತರೆ. ಸೊ ಈಗ ಕತೆ ಕಡೆ ವಾಪಸ್ ಬರೋಣ. ಜಿಮ್ ಜಾಯ್ಸ್ ಜೊತೆ ಮಾಂಟಾಕ್ ಗೆ ಹೋಗೋ ವಿಷಯ ಹೇಳಿ ಕೊನೆಗೂ ಜಾಯ್ಸ್ ಗೆ ಪ್ರಪೋಸ್ ಮಾಡ್ತಾನೆ. ಜಾಯ್ಸ್ಗೂ ಇನ್ನೇನು ಇವನಂದ್ರೆ ಇಷ್ಟ ಅಲ್ಲ, ಹಾಗಾಗಿ ಒಪ್ಕೊಂಡು ಕೈಗೆ ರಿಂಗ್ ಹಾಕೊಂತಾಳೆ. ಈ ರಿಂಗ್ ಸ್ನೇಹಿತರೆ ಸೇಮ್ ಜಾನತನ್ ನ್ಯಾನ್ಸಿಗೋಸ್ಕರ ತರ್ಸ್ಕೊಂಡಿದ್ನಲ್ಲ ಅದೇ ರೀತಿ ಇದೆ. ಅದೇ ರಿಂಗ್ ಕೂಡ ಆಗಿರ್ಬೋದು. ನ್ಯಾನ್ಸಿಗೆ ನನ್ ಜೊತೆ ಮದುವೆ ಆಗ್ಬೇಡ ಅಂತ ಪ್ರಪೋಸ್ ಮಾಡಿ ಆದ್ಮೇಲೆ ರಿಂಗ್ ನ ಜಾನತನ್ ಬಿಸಾಕಿದ್ದ. ಜಿಮ್ 11 ನ ಎತ್ಕೊಂಡು ಹೋಗಿ ಜಾನತನ್ ಮತ್ತೆ ನ್ಯಾನ್ಸಿ ಇದ್ದ ರೂಮ್ ಅಲ್ಲೇ ಬಚ್ಚಿಡ್ಕೊಂಡಿದ್ದು. ಮೋಸ್ಟ್ಲಿ ಅಲ್ಲೇ ಜಿಮ್ಗೆ ಈ ರಿಂಗ್ ಸಿಕ್ತು ಅಂತ ಕಾಣುತ್ತೆ. ನೆಕ್ಸ್ಟಿನಲ್ಲಿ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ಹೇಗೆ ಶುರು ಆಯ್ತೋ ಅದೇ ರೀತಿ ಎಂಡ್ ಕೂಡ ಆಗ್ತಿರೋದನ್ನ ನೋಡ್ತೀವಿ. ಮೊದ್ಲಿನ ತರ ಮೈಕ್ ನ ಮನೆಯ ಬೇಸ್ಮೆಂಟ್ ಅಲ್ಲಿ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಆಡ್ತಿದ್ದಾರೆ. ಆದ್ರೆ ಈ ಬಾರಿ ಇವರ ಜೊತೆ ಮ್ಯಾಕ್ಸ್ ಕೂಡ ಇದ್ದಾಳೆ. ಗೇಮ್ ಎಲ್ಲ ಆಡಿ ಆದ್ಮೇಲೆ ಗೇಮ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ಏನಾಗ್ತಾರೆ ಅಂತ ಮೈಕ್ ಹೇಳ್ತಾನೆ. ಯಾಕಂದ್ರೆ ಇವನು ಈಗ ರೈಟರ್ ಆಗಿದ್ದಾನೆ. ಕ್ಯಾರೆಕ್ಟರ್ಸ್ ಗೆ ಏನಾಗುತ್ತೆ ಅಂತ ಹೇಳೋ ನೆಪದಲ್ಲಿ ತನ್ನ ಫ್ರೆಂಡ್ಸ್ ಎಲ್ಲ ಈಗ ಏನಾಗಿದ್ದಾರೆ ಅನ್ನೋದನ್ನ ಹೇಳ್ತಾನೆ. ಲೂಕಸ್ ಮತ್ತೆ ಮ್ಯಾಕ್ಸ್ ಹಾಕಿನ್ಸ್ ಅಲ್ಲೇ ಉಳ್ಕೊಂತಾರೆ. ಇಬ್ಬರ ನಡುವೆ ಇರೋ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇಬ್ಬರು ಮೂವಿ ನೋಡ್ತಿರೋ ಹಾಗೆ ತೋರಿಸ್ತಾರೆ. ಡಸ್ಟಿನ್ ಓದೋದು ಇಲ್ಲಿಗೆ ನಿಲ್ಸಲ್ಲ, ಯೂನಿವರ್ಸಿಟಿಗೆ ಹೋಗ್ತಾನೆ. ತನ್ನ ಜ್ಞಾನವನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಅವಾಗವಾಗ ಸ್ಟೀವ್ ಜೊತೆ ಸುತ್ತಾಡೋಕೆ, ಅವನ ಜೊತೆ ಸಮಯ ಕಳೆಯೋಕೆ ಹೋಗ್ತಿರ್ತಾನೆ. ಅದೇ ವಿಲ್ ದೊಡ್ಡ ಸಿಟಿಗೆ ಹೋಗ್ತಾನೆ. ಯಾವ ಸಿಟಿ ಅಂತ ಹೇಳಲ್ಲ, ಅಲ್ಲೇ ಖುಷಿಯಾಗಿ ಇರ್ತಾನೆ. ಕೊನೆಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಸಿಕ್ಕಿದ್ದಾನೆ. ಇವ್ರದೆಲ್ಲ ಸರಿ, ಆದ್ರೆ ಮೈಕ್ ಕತೆ ಏನು ಅನ್ನೋದಾದ್ರೆ ತನ್ನ ಫ್ರೆಂಡ್ಸ್ ಇಂದ ಇನ್ಸ್ಪೈರ್ ಆಗಿ ಕತೆಗಳನ್ನ ಬರೆಯೋಕೆ ಶುರು ಮಾಡ್ತಾನೆ. ತನ್ನ ಫ್ರೆಂಡ್ಸ್ ಜೊತೆ ಮಾಡಿರೋ ಅಡ್ವೆಂಚರ್ಸ್ ಬಗ್ಗೆ, ಸಾಹಸದ ಬಗ್ಗೆ ಕಥೆಯನ್ನ ಎಲ್ಲರೂ ಓದ್ಲಿ ಅನ್ನೋ ಉದ್ದೇಶದಿಂದ ರೈಟರ್ ಆಗಿದ್ದಾನೆ. ಈಗಲೂ ಟೈಪ್ ರೈಟರ್ ಪಕ್ಕ 11 ನ ಫೋಟೋ ಕೂಡ ಇಟ್ಕೊಂಡಿದ್ದಾನೆ. 11 ಬಗ್ಗೆ ಇವನ ಮೈಂಡ್ ಅಲ್ಲಿ ಒಂದು ಥಿಯರಿ ಕೂಡ ಇದೆ. 11 ಸಾಯೋಕ್ಕೂ ಮುಂಚೆ ತನ್ನ ಪವರ್ಸ್ ನ ಯೂಸ್ ಮಾಡಿ ಮೈಕ್ ನ ತನ್ನ ಮೈಂಡ್ ಒಳಗೆ ಕರೆಸ್ಕೊಂಡಿದ್ಲು. ಆದ್ರೆ ಆ ಜಾಗದಲ್ಲಿ ಸಾನಿಕ್ ವೆಪನ್ ಇತ್ತು. ಅವಳು ಪವರ್ಸ್ ನ ಯೂಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಜಿಮ್ 11 ಗೆ ಇವಳು ಮುಂದೆ ಆದ್ರೂ ಖುಷಿಯಾಗಿ ಬದುಕಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಕೇಳಿಸ್ಕೊಂಡ ಕಾಳಿಗೆ 11 ಏನಾದ್ರೂ ಮಾಡಿ ಕಾಪಾಡಬೇಕು ಅಂತ ಕಾಳಿ ಸತ್ತಿರೋದಿಲ್ಲ. ಜಿಮ್ ಬ್ಯಾಂಡೇಜ್ ತಗೊಂಡ್ ಬರೋಕೆ ಹೋದಾಗ ಕಾಳಿ ಸಾಯೋಕ್ಕೂ ಮುಂಚೆ 11 ನ ಕಾಪಾಡೋ ಪ್ಲಾನ್ ಮಾಡ್ತಾಳೆ. ಡಾಕ್ಟರ್ ಕೆ ಕೈಗೆ ಎಲ್ಲರೂ ತಗ್ಲಾಕೊಂಡಾಗ 11 ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ಕಾಳಿ ಮಾಡ್ತಾಳೆ. ಆಗ 11 ರೇಡಿಯೋ ಶಾಕ್ ಎಲೆಕ್ಟ್ರಾನಿಕ್ ಸ್ಟೋರ್ ಅಲ್ಲಿ ಇರೋ ಸುರಂಗದಿಂದ ಎಸ್ಕೇಪ್ ಆಗಿದ್ದಾಳೆ. ಅದಾದ್ಮೇಲೆ ಇವರು ನೋಡಿದ 11 ಕಾಳಿ ಸೃಷ್ಟಿ ಮಾಡಿದ ಭ್ರಮೆನೇ ಆಗಿತ್ತು. 11 ಬದುಕಿಲ್ಲ ಅಂತ ಎಲ್ಲರಿಗೂ ಸಾಬೀತು ಮಾಡಿ ಅವಳು ಯಾರಿಗೂ ಕಾಣ್ದಂಗೆ ತುಂಬಾನೇ ದೂರ ಹೋಗಿ ಖುಷಿಯಾಗಿ ಇರಬಹುದು. ಅವಳು ಬದುಕಿರೋದು ಯಾರಿಗೆ ಗೊತ್ತಾದ್ರೂ ಅವರಿಗೆ ತೊಂದರೆ ಆಗುತ್ತೆ ಅಂತ ತನ್ನ ಫ್ರೆಂಡ್ಸ್ಗೂ ಕೂಡ ಸತ್ಯ ಹೇಳ್ದೆ ಹೋಗಿದ್ದಾಳೆ. ಅಂದಾಗ 11 ಮೈಕ್ ಹೇಳಿದ ಹಾಗೆ 3 ಜಲಪಾತ ಇಲ್ಲ ಅಂದ್ರೂ 2 ಜಲಪಾತ ಇರೋ ಜಾಗದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಮೈಕ್ ನ ಥಿಯರಿಯನ್ನ ಕೇಳಿ ಇದು ನಿಜಾನ ಅಂತ ಅಳ್ತಾ ಇರೋ ಮ್ಯಾಕ್ಸ್ ಕೇಳಿದಾಗ ನಿಜ ಅಂತ ನಾನು ನಂಬ್ತೀನಿ ಅಂತಾನೆ. ಆಮೇಲೆ ಎಲ್ಲರೂ ಕೂಡ ನಾವು ಇದನ್ನ ನಂಬ್ತೀವಿ ಅಂತ ಹೇಳ್ತಾರೆ. ಇಷ್ಟನ್ನ ಮೈಕ್ ಹೇಳ್ತಾನೆ. ಆದ್ರೆ ನಾವು 11 ಬದುಕಿದ್ದಾಳೆ ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿಗಳನ್ನ ಕೂಡ ನೋಡ್ಬೋದು. ಮೊದಲು ಕಾಳಿ ಬಗ್ಗೆನೆ ಮಾತಾಡೋಣ. ನನಗನ್ಸೋ ಪ್ರಕಾರ ಕಾಳಿಗೆ ಏಕರ್ ಶೂಟ್ ಮಾಡೋದೇ ಇಲ್ಲ. ತನಗೆ ಬುಲೆಟ್ ಬಿದ್ದು ರಕ್ತ ಹೋಗ್ತಿರೋ ಹಾಗೆ ತನ್ನ ಪವರ್ಸ್ ಇಂದ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾಳೆ. ಯಾಕಂದ್ರೆ ನೀವೇ ಗಮನಿಸಿರ್ಬೋದು, ಜಿಮ್ ಬ್ಯಾಂಡೇಜ್ ಎತ್ಕೊಂಡ್ ಬರೋಕೆ ಹೋದಾಗ ಗಾಯವನ್ನ ಒತ್ತಿ ಇಡ್ಕೊಳ್ಳೋಕೆ 11 ಗೆ ಹೇಳ್ತಾನೆ. ಗಾಯ ಇಟ್ಕೊಂಡಿದ್ದಾಗ ಇವಳ ಕೈಯೆಲ್ಲ ರಕ್ತ ಆಗಿರುತ್ತೆ. ಆದ್ರೆ ಕಾಳಿ ಸಾವನ್ನಪ್ಪಿದ್ದಾಳೆ ಅಂತ ಮೇಲೆ ಮರಿ ಹತ್ರ ಬಂದಾಗ 11 ನ ಕೈಯಾಗ್ಲಿ ಬಟ್ಟೆ ಆಗ್ಲಿ ಏನು ರಕ್ತಾನೇ ಆಗಿರಲ್ಲ. ಇದರಿಂದ ಕಾಳಿ 11 ಗೆ ತಾನು ಬದುಕೋದಿಲ್ಲ, ಬದುಕಿರೋವರೆಗೂ ಸಹಾಯ ಮಾಡ್ತೀನಿ, ನನ್ನ ಹಣೆ ಬರಹ ಇಷ್ಟೇ, ನೀನಾದ್ರೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ 11 ಇವಳನ್ನ ಕಾಪಾಡದೆ ಅಂತೂ ಇರ್ತಿರ್ಲಿಲ್ಲ. ಹಾಗಾಗಿ ತಾನು ಸಾವನ್ನಪ್ಪಿರೋ ಹಾಗೆ ನಾಟಕ ಆಡಿ ಆಮೇಲೆ 11 ಡಾಕ್ಟರ್ ಕೆ ಮತ್ತೆ ಬೇರೆ ಸೋಲ್ಜರ್ಸ್ ಕೈಗೆ ತಗ್ಲಾಕೊಂಡ ಸಮಯದಲ್ಲಿ ಕಾಳಿ ತನ್ನ ಸೈಕಿಕ್ ಪವರ್ಸ್ ಇಂದ 11 ನ ಕಾಂಟ್ಯಾಕ್ಟ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಹೇಳಿರ್ಬೋದು. ಕಾಳಿ ದೂರ ಇದ್ಲಲ್ಲ, ಹಾಗಾಗಿ ತನ್ನ ಪವರ್ಸ್ ನ ಆರಾಮಾಗಿ ಉಪಯೋಗಿಸಬಹುದು. ಇಲ್ಲಿ ಮಿಲಿಟರಿ ಅವರ ಹತ್ರ ಸಾನಿಕ್ ವೆಪನ್ ಇತ್ತು. 11 ಗೆ ಪವರ್ಸ್ ಉಪಯೋಗಿಸೋಕೆ ಆಗಲ್ಲ. ಮೈಕ್ ನ ಥಿಯರಿ ಪ್ರಕಾರ ಕಾಳಿಗೆ ಬುಲೆಟ್ ಬಿದ್ದಿದ್ರು ಕೂಡ 11 ನ ಕಾಪಾಡೋವರೆಗೂ ಅವಳು ಬದುಕಿರ್ಬೋದು. ಆದ್ರೆ ಅವಳ ಗಾಯದಿಂದ ಹೋಗ್ತಿದ್ದ ರಕ್ತ ನೋಡಿದ್ರೆ ಅವಳು ತುಂಬಾನೇ ಹೊತ್ತು ಬದುಕೋ ಹಾಗೆ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಅವಳಿಗೆ ಬುಲೆಟ್ ಬಿದ್ದೇ ಇಲ್ಲ. ಅದೆಲ್ಲ ಜಿಮ್ ಮತ್ತೆ 11 ಗೆ ತೋರಿಸಿದ ಭ್ರಮೆ ಆಗಿರ್ಬೋದು. ಕಾಳಿ ಅಪ್ಸೈಡ್ ಡೌನ್ ಅಲ್ಲೇ ಉಳ್ಕೊಂಡು ಪ್ರಾಣ ತ್ಯಾಗ ಮಾಡಿ 11 ನ ಕಾಪಾಡೋಕೆ. ಅಪ್ಸೈಡ್ ಡೌನ್ ಅಲ್ಲಿ 11 ಸಾಯ್ಬೇಕಾದ್ರೆ ಆ ಜಾಗದಲ್ಲಿ ಇದ್ದಿದ್ದು 11 ಅಲ್ಲ, ಕಾಳಿ ಅದನ್ನ ಪ್ರೊಜೆಕ್ಟ್ ಮಾಡ್ತಿರೋದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ 11 ನ ಕೈಯಲ್ಲಿ 11 ನಂಬರ್ ನ ಟ್ಯಾಟೂನೇ ಕಾಣಿಸಲ್ಲ. ಅಕಸ್ಮಾತ್ ಇವರು ತೋರಿಸ್ದಂಗೆ ಮೈಕ್ ನ ತನ್ನ ಮೈಂಡ್ ಒಳಗೆ ಕರೆಸ್ಕೊಂಡು ಮಾತಾಡಿ ಆದ್ಮೇಲೆ ಇವಳ ಮೂಗಿಂದ ರಕ್ತ ಬರ್ಬೇಕಾಗಿತ್ತು, ರಕ್ತಾನೂ ಬರ್ಲಿಲ್ಲ. ಟ್ರಕ್ ಅಲ್ಲಿ ಇದ್ದ 11 ಎಲ್ಲಿ ಹೋದ್ಲು ಅಂತ ಪದೇ ಪದೇ ನಾನು ಪಾಸ್ ಮಾಡಿ ನೋಡಿದಾಗ ಮಿಲಿಟರಿ ಅವರು ಟ್ರಕ್ ಡೋರ್ ನ ತೆಗೆದು ಒಳಗೆ ಇದ್ದವ್ರನ್ನೆಲ್ಲ ಇಳಿಸ್ಕೊಳ್ಳೋವರೆಗೂ 11 ಅಲ್ಲೇ ಇದ್ಲು. ಅದಾದ್ಮೇಲೆ ಕಾಳಿ 11 ಅಪ್ಸೈಡ್ ಡೌನ್ ಗೆ ಹೋಗೋ ಡೋರ್ ಹತ್ರ ನಿಂತಿರೋ ಹಾಗೆ ಎಲ್ಲರಿಗೂ ತೋರಿಸ್ತಾಳೆ. ಇದನ್ನ
ನೋಡಿ ಸೋಲ್ಜರ್ಸ್ ಎಲ್ಲ ಡಿಸ್ಟ್ರಾಕ್ಟ್ ಆದಾಗ ಅದೃಶ್ಯವಾಗಿರೋ 11 ರೇಡಿಯೋ ಶಾಕ್ ಅಲ್ಲಿ ಇರೋ ಸುರಂಗದಿಂದ ಎಸ್ಕೇಪ್ ಆಗ್ತಾಳೆ. ಎಸ್ಕೇಪ್ ಆಗ್ಬೇಕಾದ್ರೆ ಸಾನಿಕ್ ವೆಪನ್ ಇಂದ ಬರ್ತಿರೋ ಸೌಂಡ್ ಗಳಿಗೆ ತಡ್ಕೊಳಕಾಗದೆ ತಟ್ಟಾಡ್ಕೊಂಡು ಹೋಗ್ತಿರೋದು ಕೂಡ ನೋಡಬಹುದು. ಇದಕ್ಕೆ ಇನ್ನೊಂದು ಸಾಕ್ಷಿ ಕೂಡ ಇದೆ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ನ ಒಂದು ರೀಲ್ಸ್ ಅಲ್ಲಿ ಈ ಸೀನ್ ನ ಮೇಕಿಂಗ್ ವಿಡಿಯೋ ಒಬ್ರು ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋಲು ನೀವು ನೋಡಬಹುದು ಸ್ನೇಹಿತರೆ. 11 ಟ್ರಕ್ ಇಂದ ಕೆಳಗೆ ಇಳಿತಿದ್ದಂಗೆ ಟ್ರಕ್ ನ ಪಕ್ಕದಲ್ಲೇ ಯಾರಿಗೂ ಕಾಣ್ದಂಗೆ ಓಡ್ ಹೋಗ್ತಾಳೆ. ಅವಳು ಓಡೋಗಿದ್ದು ರೇಡಿಯೋ ಶಾಕ್ ಎಲೆಕ್ಟ್ರಾನಿಕ್ ಸ್ಟೋರ್ ಕಡೆ, ಅಪ್ಸೈಡ್ ಡೌನ್ ಗೆ ಹೋಗೋ ಡೋರ್ ಇರೋ ಕಡೆ ಅಲ್ಲ. ಕೆಲವರು ಹೇಳ್ತಿರೋದೇನಂದ್ರೆ 11 ಮೈಕ್ ನ ತನ್ನ ಮೈಂಡ್ ಒಳಗೆ ಕರೆಸ್ಕೊಂಡು ಮಾತಾಡೋದು ಕೂಡ ಕಾಳಿ ಕ್ರಿಯೇಟ್ ಮಾಡಿದ ಭ್ರಮೆನೇ ಆಗಿತ್ತು ಅಂತ. ಆದ್ರೆ ನನಗನ್ಸೋ ಪ್ರಕಾರ ಅದು ಕಾಳಿ ಅಲ್ಲ, 11 ಮಾಡಿರೋದು. ಸುರಂಗದಿಂದ ತಪ್ಪಿಸ್ಕೊಂಡಾದ್ಮೇಲೆ ಸ್ವಲ್ಪ ದೂರ ಹೋಗಿ ಸಾನಿಕ್ ವೆಪನ್ ನ ಶಬ್ದ ಇವಳಿಗೆ ಕೇಳದೆ ಇದ್ದಾಗ ತನ್ನ ಪವರ್ಸ್ ಇಂದ ಮೈಕ್ ನ ಮೈಂಡ್ ಗೆ ಹೋಗಿ ಕೊನೆ ಬಾರಿ ಅವನನ್ನ ಮಾತಾಡ್ಸಿದಾಳೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದು ಕ್ರೇಜಿ ಥಿಯರಿ, ಈ ವಿಡಿಯೋ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನನ್ನ ತಲೆಗೆ ಬಂತು. ಏನಂದ್ರೆ ಕಾಳಿ ತನಿಗೆ ಬುಲೆಟ್ ಬಿದ್ದಿಲ್ಲ ಅನ್ನೋ ಸತ್ಯ 11 ಗೆ ಹೇಳಿದ್ರೆ ಖಂಡಿತ 11 ಅವಳನ್ನ ಅಪ್ಸೈಡ್ ಡೌನ್ ಅಲ್ಲೇ ಸಾಯೋಗ್ ಬಿಡ್ತಿರ್ಲಿಲ್ಲ. ಹಾಗಾಗಿ ಕಾಳಿ ತನಿಗೆ ಏನೂ ಆಗಿಲ್ಲ ಅಂತ ಸತ್ಯ ಹೇಳಿದಾಳೆ ಅನ್ನೋದು ನಿಜಾನೇ ಆದ್ರೆ ಇಬ್ರು ಸೇರಿ ಒಂದು ಪ್ಲಾನ್ ಮಾಡಿರ್ತಾರೆ. 11 ವೆಕ್ನಾನ ಸಾಯಿಸೋಕೆ ಹೋಗ್ಲಿ ಕಾಳಿ ಸಾವನ್ನಪ್ಪಿರೋ ಹಾಗೆ ನಾಟಕ ಆಡಿದ ನಂತರ ಎಲ್ಲರಿಗಿಂತ ಮೊದಲೇ ಅಪ್ಸೈಡ್ ಡೌನ್ ಇಂದ ಹೊರಗೆ ಬಂದಿರಬಹುದು. ಯಾಕೆ ಮ್ಯಾಗ್ಸಿಯಲ್ಲಿ ಇದ್ದ ಸೋಲ್ಜರ್ಸ್ ಏನ್ ಸುಮ್ನೆ ಇರ್ತಾರ ಅಂತ ನಿಮ್ಗೆ ಅನ್ಸ್ಬಹುದು. ತನ್ನ ಪವರ್ಸ್ ಇಂದ ತಾನು ಅದೃಶ್ಯವಾಗೋ ಹಾಗೆ ಮಾಡ್ಕೊಂಡು ತಪ್ಪಿಸ್ಕೊಂಡಿರ್ಬೋದು. ತಪ್ಪಿಸ್ಕೊಂಡ ನಂತರ 11 ಮತ್ತೆ ಕಾಳಿ ಇಬ್ರು ಕೂಡ ಸೈಕಿಕ್ ಕನೆಕ್ಷನ್ ಅಲ್ಲಿ ಇರ್ತಾರೆ. 11 ಏನ್ ಮಾಡ್ತಿದ್ದಾಳೆ ಅಂತ 11 ನ ಮೈಂಡ್ ಗೆ ಹೋಗಿ ನೋಡ್ತಿದ್ದ ಕಾಳಿ ಡಾಕ್ಟರ್ ಕೆ ಕೈಗೆ ಎಲ್ಲರೂ ತಗ್ಲಾಕೊಂಡಾಗ 11 ನ ಕಾಪಾಡಿರ್ತಾಳೆ. ಆಮೇಲೆ ಇಬ್ರು ಕೂಡ ಒಟ್ಟಿಗೆ ದೂರ ಎಲ್ಲಾದ್ರೂ ಯಾರ ಕೈಗೂ ಸಿಗ್ದಂಗೆ ಹೋಗಿರ್ಬೋದು. ಈ ರೀತಿ ಮಾಡೋದ್ರಿಂದ 11 ಮತ್ತೆ ಕಾಳಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಎಲ್ಲರೂ ಅನ್ಕೊಂತಾರೆ. ಇಬ್ಬರನ್ನ ಹುಡ್ಕೋದು ಇಲ್ಲ, ಅದೇ ಆಯ್ತು ಅಂತ ನನ್ನ ಅನಿಸಿಕೆ. ಈ ಥಿಯರಿ ಬಗ್ಗೆ ನೀವೇನ್ ಹೇಳ್ತೀರಾ ಸ್ನೇಹಿತರೆ? ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. 11 ಬದುಕಿದ್ದಾಳೆ ಅನ್ನೋದಕ್ಕೆ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಎಂಡಿಂಗ್ ನೋಡಿದ ಜನರು 2 ಗ್ರೂಪ್ ಆಗಿ ಡಿವೈಡ್ ಆಗಿದ್ದಾರೆ. ಒಂದು ಗುಂಪಿನವರು ಹೇಳೋದೇನಂದ್ರೆ 11 ಕೊನೆಗೂ ಮೈಕ್ ಹೇಳಿದ ರೀತಿ ಜಲಪಾತ ಇರೋ ಜಾಗಕ್ಕೇನೆ ಹೋಗಿದ್ದಾಳೆ. ಆದ್ರೆ ಮೈಕ್ ಇಮ್ಯಾಜಿನ್ ಮಾಡ್ಕೊಂಡಂಗೆ 3 ಜಲಪಾತನೇ ಸಿಗ್ಬೇಕಲ್ಲ, ಅದಕ್ಕೆ 2 ಜಲಪಾತ ಇರೋ ಜಾಗ ಸಿಕ್ಕಿದೆ, ಅಲ್ಲಿ ಖುಷಿಯಾಗಿದ್ದಾಳೆ ಅಂದ್ರೆ. ಇನ್ನೊಂದು ಗುಂಪಿನವರು 11 ಬದುಕಿದ್ದಾಳೆ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವಳು ಖಂಡಿತ ಸಾವನ್ನಪ್ಪಿದ್ದಾಳೆ. ಮೈಕ್ ನ ಥಿಯರಿ ಕೇವಲ ತನಿಗೆ ತಾನೇ ಸಮಾಧಾನ ಮಾಡ್ಕೊಳ್ಳೋಕೋಸ್ಕರ ತನ್ನ ಮೈಂಡ್ ಅಲ್ಲಿ ಸೃಷ್ಟಿ ಮಾಡ್ಕೊಂಡಿರೋ ಒಂದು ಭ್ರಮೆ ಅಷ್ಟೇ. ಲಾಸ್ಟ್ ಅಲ್ಲಿ 11 ಹೋಗಿದ್ದು 3 ಜಲಪಾತ ಇರೋ ಜಾಗಕ್ಕೇನೆ. 2 ಡೈರೆಕ್ಟ್ ಆಗಿ ಕಾಣಿಸುತ್ತೆ, ಆದ್ರೆ 3ನೇದು 11 ಬೆಟ್ಟ ಹತ್ತಿ ಬರ್ಬೇಕಾದ್ರೆ ಕಾಣುತ್ತೆ, ನೋಡಿ ಅಂತ ಹೇಳ್ತಾರೆ. 11 ಬದುಕಿಲ್ಲ ಅಂತ ಹೇಳೋರು 11 ಸಾಯೋ ಸೀನಲ್ಲಿ ನಡೆದಿದ್ದೆಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ಆಗೋದೇ ಇಲ್ಲ. ಅವಳು ಖಂಡಿತ ಬದುಕೇ ಇದ್ದಾಳೆ. ನೀವು ಯಾವ ಗುಂಪಿಗೆ ಸೇರ್ತೀರಾ? 11 ಬದುಕಿದ್ದಾಳ ಇಲ್ವಾ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ. ಮತ್ತೆ ಜಿಮ್ ಬಗ್ಗೆ ಆಗ್ಲೇ ಹೇಳಿದೆ, ಮೈಕ್ ಗಿಂತ ಜಾಸ್ತಿ ಜಿಮ್ ಬೇಜಾರ್ ಮಾಡ್ಕೋಬೇಕಾಗಿತ್ತು, ಆದ್ರೂ ಜಾಸ್ತಿ ಏನು ಬೇಜಾರಾಗಿರೋ ಹಾಗೆ ಕಾಣಿಸ್ಲಿಲ್ಲ. ಇದನ್ನ ಕೂಡ 2 ರೀತಿ ನಾವು ಅರ್ಥ ಮಾಡ್ಕೋಬಹುದು. ಒಂದು ಮೈಕ್ ಹೇಳಿದ ತರ ಇವನು ಕೂಡ 11 ತನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾಳೆ, ನಮ್ಮನ್ನ ಕಾಪಾಡೋಕೋಸ್ಕರ ಈ ನಿರ್ಧಾರ ಮಾಡಿದ್ದಾಳೆ ಅಂತ ಮುಂದೆ ಖುಷಿಯಾಗಿ ಇರೋ ನಿರ್ಧಾರ ಮಾಡಿರ್ಬೋದು. ಇಲ್ಲ 11 ಮೈಕ್ ನ ಜೊತೆ ಕೊನೆ ಬಾರಿ ಮಾತಾಡಿತರ ಜಿಮ್ ನ ಕೂಡ ತನ್ನ ಪವರ್ಸ್ ಇಂದ ತಾನು ಸೇಫ್ ಆಗಿ ಎಲ್ಲೋ ದೂರದಲ್ಲಿ ಇರೋ ಹಾಗೆ 11 ಹೇಳಿರ್ಬೋದು. ಅದಕ್ಕೆ ಜಿಮ್ ಖುಷಿಯಾಗಿ ಇದ್ದಾನೆ ಅಂತ ಕಾಣುತ್ತೆ. ಜಿಮ್ ಗೆ ಹೇಳಿದಾಳೆ ಅಂದ್ರೆ ಮೈಕ್ ಕೂಡ ಹೇಳ್ಬೋದಾಗಿತ್ತಲ್ಲ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ. ಬೇರೆ ಎಲ್ಲರಿಗಿಂತ ಜಾಸ್ತಿ ಜಿಮ್ ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಮಿಲಿಟರಿಯಲ್ಲಿ ಇದ್ದ ಜಿಮ್ ಗೆ ಏನೇ ಸೀಕ್ರೆಟ್ ಇದ್ರು ಅದನ್ನ ಯಾರಿಗೂ ಬಿಟ್ಕೊಡದೆ ಮೇಂಟೈನ್ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತು. ಈ ಸೀಸನ್ ಅಲ್ಲೇ ಮೊದಲು ಕ್ರಾಲ್ ಗೆ ಹೋಗ್ತಿದ್ರಲ್ಲ, ಕ್ರಾಲ್ ಗೆ ಹೋಗ್ಬೇಕಾದ್ರೆಲ್ಲ ಜಾಕೆಟ್ ಒಳಗೆ ಡೈನಮೈಟ್ ಇಟ್ಕೊಂಡು ಹೋಗ್ತಿದ್ದ. ಈ ವಿಷಯ ಯಾರಿಗೂ ಗೊತ್ತೇ ಇರಲ್ಲ. ಕೊನೆಯಲ್ಲಿ 11 ಏನೋ ವೈರ್ ಕಾಣಿಸ್ತಿದ್ಯಲ್ಲ ಅಂತ ನೋಡಿದಾಗ ಗೊತ್ತಾಗಿದ್ದು. ಅದ್ ಬಿಡಿ 11 ಬದುಕಿದ್ದಾಳೆ, ತನ್ನ ಜೊತೆ ಕಾಡಿನಲ್ಲಿ ಇರೋ ಮನೆಯಲ್ಲಿ ಇದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ದಂಗೆ 1 ವರ್ಷ ಮೇಂಟೈನ್ ಮಾಡಿರ್ತಾನೆ. 11 ತಾನಾಗೆ ಸೆಕೆಂಡ್ ಸೀಸನ್ ನ ಕೊನೆಯಲ್ಲಿ ಎಲ್ಲರ ಮುಂದೆ ಬರೋವರೆಗೂ 11 ಬದುಕಿದ್ದಾಳೆ ಅನ್ನೋ ವಿಷಯ ಒಬ್ಬರ ಹತ್ರನೂ ಜಿಮ್ ಬಾಯ್ ಬಿಟ್ಟಿರಲ್ಲ. ಹಾಗಾಗಿ ಜಿಮ್ ಗೆ ಸತ್ಯ ಗೊತ್ತಿದೆ. 11 ಬದುಕೇ ಇದ್ದಾಳೆ ಅಂದ್ರೆ ಮುಂದೆ ಮತ್ತೆ ಯಾವ್ದಾದ್ರು ಸ್ಟ್ರೇಂಜರ್ ಥಿಂಗ್ಸ್ ಯೂನಿವರ್ಸ್ ನ ಸೀರೀಸ್ ಅಲ್ಲಿ ವಾಪಸ್ ಬರ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಫ್ಯಾನ್ಸ್ ಫಿಕ್ಸ್ ಆಗಿದ್ದಾರೆ ಖಂಡಿತ 11. ಸೊ ಕತೆ ಕಡೆ ವಾಪಸ್ ಬರೋಣ. ಮೈಕ್ ನ ಥಿಯರಿ ಕೇಳಿ ಎಲ್ಲರೂ ಕಣ್ಣೀರು ಹಾಕ್ತಾ ಕೂತಿದ್ದಾಗ ಸೀಸನ್ 1 ನ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಕ್ಯಾರನ್ ಟೈಮ್ ಆಯ್ತು ಬರಪ್ಪ ಆಟ ಆಡಿದ್ ಸಾಕು ಅಂತ ಕರೀತಾಳೋ, ಅದೇ ರೀತಿ ಈಗ್ಲೂ ಊಟ ಮಾಡಿ ಬನ್ನಿ ಅಂತ ಕರೀತಾಳೆ. ಎಲ್ಲರೂ ಇಲ್ಲಿಂದ ಹೋಗ್ಬೇಕಾದ್ರೆ ಹಾಲಿ, ಡೆರಿಕ್ ಮತ್ತೆ ಅವಳ ಫ್ರೆಂಡ್ಸ್ ಈಗ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಆಡೋಕೆ ಬರ್ತಾರೆ. ಇವರೆಲ್ಲರೂ ಆಟ ಆಡ್ತಿರೋದನ್ನ ಸ್ಮೈಲ್ ಮಾಡ್ತಾ ನೋಡ್ತಿದ್ದಾನೆ ಮೈಕ್. ಯಾಕೆ ಅಂತ ನಮ್ಗೆ ಗೊತ್ತಿದೆ, ಅಲ್ಲಿ ಹಾಲಿ, ಡೆರಿಕ್ ಎಲ್ಲ ಇರ್ಬೋದು, ಆದ್ರೆ ಮೈಕ್ ಇವನು ಮತ್ತೆ ಅವನ ಫ್ರೆಂಡ್ಸ್ ಚಿಕ್ಕವರಿದ್ದಾಗ ಅಲ್ಲಿ ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಸೀರೀಸ್ ನೋಡ್ತಿರೋ ನಮಗೂ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ಸ್ನೇಹಿತರೆ. ಈ ಸೀನ್ ನ ನೋಡಿದ ಎಲ್ಲರ ಕಣ್ಣಲ್ಲಿ ಕಣ್ಣೀರ್ ಬರೋದಕ್ಕೆ ಕಾರಣ ಮೈಕ್ ಏನ್ ನೋಡ್ತಾನೆ ಅನ್ನೋದಕ್ಕಿಂತ ನಮ್ಮ ಮೈಂಡ್ ಅಲ್ಲಿ ನಮ್ಮ ಬಾಲ್ಯದ ದಿನಗಳು ನೆನಪಾಗ್ತಿರುತ್ತೆ. ಆಗ ಇದ್ದಷ್ಟು ಖುಷಿಯಾಗಿ ಮತ್ತೆ ಯಾವತ್ತೂ ಇರೋಕಾಗಲ್ವಲ್ಲ ಅನ್ನೋ ಕೊರಗು ನಮ್ಮನ್ನ ಕಾಡುತ್ತೆ. ಅದಕ್ಕೆ ತುಂಬಾನೇ ಜನ ಪರ್ಫೆಕ್ಟ್ ಎಂಡಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋದು. ನನಗೂ ಕೊನೆಯ 50 ನಿಮಿಷ ತುಂಬಾನೇ ಇಷ್ಟ ಆಯ್ತು. 1 ಗಂಟೆ ಎಕ್ಸ್ಟ್ರಾ ಇದ್ದಿದ್ರು ನೋಡ್ತಿದ್ದೆ, ತುಂಬಾನೇ ಎಮೋಷನಲ್ ಆಗಿತ್ತು. ಆದ್ರೆ ವೆಕ್ನಾನ ಸಾಯಿಸಿದ್ದು ಮಾತ್ರ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಎಲ್ಲ ಮುಗ್ದೋಯ್ತು. ಇಷ್ಟು ಈಸಿಯಾಗಿ ಸಾಯಿಸೋದಾಗಿದ್ರೆ 4ನೇ ಸೀಸನ್ ಅಲ್ಲೇ ಮಾಡ್ಬೋದಾಗಿತ್ತು. ನಾನು ದೊಡ್ಡ ಯುದ್ಧನೇ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ.
ಡೆಮೋಗಾರ್ಗನ್ಸ್ ಇಲ್ಲ, ಡೆಮೋಬ್ಯಾಟ್ಸ್ ಇಲ್ಲ, ಡೈಮೆನ್ಷನ್ ಎಕ್ಸ್ ಅಲ್ಲಿ ತುಂಬಾನೇ ಮಾನ್ಸ್ಟರ್ಸ್ ಇದಾವೆ ಅಂತ ಹೇಳ್ಬಿಟ್ಟು ವೆಕ್ನಾ ಮತ್ತೆ ಮೈಂಡ್ ಫ್ಲೇಯರ್ ಬಿಟ್ರೆ ಒಂದು ನೊಣ ಕೂಡ ಬರ್ಲಿಲ್ಲ. ಸ್ವಲ್ಪ ಈಸಿಯಾಗಿ ನಡೆದೋಯ್ತೇನೋ ಅಂತ ಅನ್ಸುತ್ತೆ. ಇಟ್ ವೆಲ್ಕಮ್ ಟು ಡೆರಿಯಾ ರೀತಿ ಕೊನೆಯ ಎಪಿಸೋಡ್ ಇರ್ಬೇಕಿತ್ತು ಸ್ನೇಹಿತರೆ. ಪೆನಿವೈಸ್ ನ ಮಕ್ಕಳೇ ಸೋಲ್ಸಿದ್ರು, ಆದ್ರೆ ಸೋಲ್ಸೋವರೆಗೂ ಎಷ್ಟು ಜನರ ಪ್ರಾಣ ಹೋಗುತ್ತೆ, ಈಗ ಮುಂದೆ ಏನ್ ಮಾಡ್ತಾರಪ್ಪ, ಪೆನಿವೈಸ್ ನ ಹೇಗೆ ತಡಿತಾರೆ ಅನ್ನೋ ಟೆನ್ಷನ್ ಕೊನೆವರೆಗೂ ಇರುತ್ತೆ. ಆ ಟೆನ್ಷನ್ ಇಲ್ಲಿ ಇರ್ಲಿಲ್ಲ, ಅದಕ್ಕೆ ಕೆಲವರಿಗೆ ಲಾಸ್ಟ್ ಎಪಿಸೋಡ್ ಇಷ್ಟ ಆಗ್ಲಿಲ್ಲ. ಆದ್ರೆ ನನಗೆ ಪರ್ಸನಲಿ ಕೊನೆಯ 50-55 ನಿಮಿಷ ಸಖತ್ ಇಷ್ಟ ಆಯ್ತು. ಸೊ ಕೊನೆಗೂ ಮೈಕ್ ಬೇಸ್ಮೆಂಟ್ ನ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಕ್ರೆಡಿಟ್ಸ್ ಜೊತೆಗೆ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ನ ಪ್ಲೇಯರ್ಸ್ ಮ್ಯಾನ್ಯುಯಲ್ ಇರುತ್ತಲ್ಲ, ಹೇಗೆ ಗೇಮ್ ಆಡೋದು ಏನ್ ಕತೆ ಅಂತ ಇನ್ಸ್ಟ್ರಕ್ಷನ್ಸ್ ಇರೋ ಮ್ಯಾನ್ಯುಯಲ್, ಅದೇ ತರ ಮ್ಯಾನ್ಯುಯಲ್ ಅಲ್ಲಿ ಸ್ಟ್ರೇಂಜರ್ ಥಿಂಗ್ಸ್ ನ ಕ್ಯಾರೆಕ್ಟರ್ಸ್ ಎಲ್ಲ ಇರೋದನ್ನ ತೋರಿಸ್ತಾರೆ. ಕೊನೆದಾಗಿ ಈ ಮ್ಯಾನ್ಯುಯಲ್ ಸ್ಟ್ರೇಂಜರ್ ಥಿಂಗ್ಸ್ ಗೇಮ್ದು ಅನ್ನೋ ಹಾಗೆ ಕೂಡ ತೋರಿಸ್ತಾರೆ. ಅಂದ್ರೆ ಇಷ್ಟೆಲ್ಲ ನಡೆದಿದ್ದು ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ತರ ಸ್ಟ್ರೇಂಜರ್ ಥಿಂಗ್ಸ್ ಗೇಮ್ ಅಂತ ಅನ್ಸ್ಬೋದು. ಇಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಂತೀವೋ ಹಾಗಾಗಿರುತ್ತೆ. ನಾನ್ ಅರ್ಥ ಮಾಡ್ಕೊಂಡಿರೋದು ಮೈಕ್ ಹಾಕಿನ್ಸ್ ಅಲ್ಲಿ ಇವನ ಫ್ರೆಂಡ್ಸ್ ನ ಲೈಫ್ ಅಲ್ಲಿ ಏನೇನ್ ನಡೀತೋ ಅದೆಲ್ಲವನ್ನ ಮೈಕೆ ಹೇಳಿದ ಹಾಗೆ ಒಂದು ಕಥೆಯ ರೂಪದಲ್ಲಿ ಬರಿತಾ ಇದ್ದಾನೆ. ಅವನೇ ಮೋಸ್ಟ್ಲಿ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಇಂದ ಇನ್ಸ್ಪೈರ್ ಆಗಿ ಸ್ಟ್ರೇಂಜರ್ ಥಿಂಗ್ಸ್ ಅನ್ನೋ ಒಂದು ಗೇಮ್ ಕೂಡ ಕ್ರಿಯೇಟ್ ಮಾಡಿರ್ಬೋದು. ಇದರ ಜೊತೆ ನಾವೆಲ್ ತರ ಬುಕ್ ಅನ್ನ ಕೂಡ ಬರಿತಾನೆ ಅನ್ಸುತ್ತೆ. ಸೊ ಸ್ನೇಹಿತರೆ, ಸ್ಟ್ರೇಂಜರ್ ಥಿಂಗ್ಸ್ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಫ್ಯಾನ್ಸ್ ಗೆ ಇಷ್ಟಕ್ಕೇನೆ ಸಮಾಧಾನ ಆಗಿರೋ ಹಾಗೆ ಕಾಣ್ತಿಲ್ಲ. ಕನ್ಫಾರ್ಮಿಟಿ ಗೇಟ್ ಅನ್ನೋ ಹೆಸರಲ್ಲಿ ಒಂದು ಹೊಸ ಕಾನ್ಸ್ಪಿರಸಿ ಥಿಯರಿನೇ ಸೃಷ್ಟಿ ಮಾಡ್ತಿದ್ದಾರೆ. ಹೇಗೆ ನಾವು ಪ್ರಾಜೆಕ್ಟ್ MK ಅಲ್ಟ್ರಾ, ಮಾಂಟಾಕ್ ಪ್ರಾಜೆಕ್ಟ್ ಬಗ್ಗೆ ಕಾನ್ಸ್ಪಿರಸಿ ಥಿಯರೀಸ್ ಎಲ್ಲ ಮಾತಾಡಿದ್ವೋ, ಅದೇ ರೀತಿ ಈಗ ಸ್ಟ್ರೇಂಜರ್ ಥಿಂಗ್ಸ್ ಬಗ್ಗೆನೇ ಕಾನ್ಸ್ಪಿರಸಿ ಥಿಯರಿ ಮಾಡ್ತಿದ್ದಾರೆ. ಅಂದ್ರೆ ಸೀರೀಸ್ ಅಲ್ಲಿ ಇರೋ ಸಣ್ಣ ಪುಟ್ಟ ಡೀಟೇಲ್ಸ್ ನೆಲ್ಲ ಹುಡುಕಿ ಈ ಕತೆ ಇಲ್ಲಿಗೆ ನಿಲ್ಲಲ್ಲ, ಇನ್ನೊಂದು ಎಪಿಸೋಡ್ ಬಂದೇ ಬರುತ್ತೆ ಅಂತ ಫಿಕ್ಸ್ ಆಗಿದ್ದಾರೆ. ಅದು ಜನವರಿ 7ಕ್ಕೆ ಬರುತ್ತೆ ಅಂತ ಡಿಕೋಡ್ ಮಾಡಿದ್ದಾರೆ. ನೆಟ್ಫ್ಲಿಕ್ಸ್ ಅವರು 7ನೇ ತಾರೀಕು ಏನೋ ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಆ ಅನೌನ್ಸ್ಮೆಂಟ್ ವಿಡಿಯೋನ ಕೂಡ ರಿಲೀಸ್ ಮಾಡಿದ್ರು. ಆ ವಿಡಿಯೋ ಅಲ್ಲಿ ಇರೋ ಸ್ಟ್ರೇಂಜರ್ ಥಿಂಗ್ಸ್ ರೆಫರೆನ್ಸಸ್ ಗಳನ್ನ ನೋಡಿ ಜನವರಿ 7ನೇ ತಾರೀಕು ಮತ್ತೊಂದು ಎಪಿಸೋಡ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಫಿಷಿಯಲ್ ಆಗಿ ಯಾವ್ದು ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ, ಇನ್ನೊಂದು ಎಪಿಸೋಡ್ ಇದೆ ಅಂತ. ಆದ್ರೆ ಫ್ಯಾನ್ಸೇ ಈ ಥಿಯರಿನ ಮಾಡ್ತಿರೋದು. ಕೊನೆ ಎಪಿಸೋಡ್ ಅಲ್ಲಿ ನೋಡಿದ್ದೆಲ್ಲ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ನ ಭ್ರಮೆ ಆಗಿರ್ಬೋದು, ಅಥವಾ ಮೈಕ್ ಬರಿತಿರೋ ಕತೆ ಆಗಿರ್ಬೋದು. ವೆಕ್ನಾ ಇವರನ್ನೆಲ್ಲ ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಬಂಧಿಸಿ ಇಟ್ಟಿದ್ದಾನೆ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗಾಗಿ 8ನೇ ಎಪಿಸೋಡ್ ಅಲ್ಲಿ ನೋಡಿದ್ದು ರಿಯಲ್ ಎಂಡಿಂಗ್ ಅಲ್ಲ, ಮತ್ತೊಂದು ಎಪಿಸೋಡ್ ಬರುತ್ತೆ, ಅದರಲ್ಲಿ ರಿಯಲ್ ಎಂಡಿಂಗ್ ಏನು ಅಂತ ಗೊತ್ತಾಗುತ್ತೆ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಅಷ್ಟೇ. ನೆಟ್ಫ್ಲಿಕ್ಸ್ ಆಗ್ಲಿ ಡಫರ್ ಬ್ರದರ್ಸ್ ಆಗ್ಲಿ ಕನ್ಫರ್ಮ್ ಮಾಡಿಲ್ಲ. ಇನ್ನೇನ್ ಜನವರಿ 7 ಕೂಡ ಬರ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಏನು ಆಗ್ಲಿಲ್ಲ ಅಂದ್ರೆ ಏನಿ ಕನ್ಫಾರ್ಮಿಟಿ ಗೇಟ್ ಅಂದ್ರೆ ಏನಿ ಕಾನ್ಸ್ಪಿರಸಿ ಥಿಯರಿ, ಇದರಲ್ಲಿ ಫ್ಯಾನ್ಸ್ ತಮ್ಮ ಥಿಯರೀಸ್ ಯಾವ ರೀತಿ ಹೇಳ್ತಿದ್ದಾರೆ ಅಂತ ಸಪರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.